ಯುದ್ಧ ನಿಲ್ಲಿಸಿ ವಿಶ್ವಕ್ಕೆ ಶಾಂತಿ ಸಂದೇಶ ಸಾರಬೇಕು. ಶಶಿಧರ್ ತೋಡ್ಕರ್. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ದೇಶದ ಮೇಲೆ ಯುದ್ಧ ಮಾಡುವುದರಿಂದ ಜಗತ್ತಿನ ಇತರೆ ದೇಶಗಳಿಗೆ ತೊಂದರೆ ಉಂಟಾಗುತ್ತಿದೆ. ಅಲ್ಲದೆ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಬುದ್ಧಿಜೀವಿಗಳು ಜಗಳ ಮಾಡಿದ್ರೆ ಬುದ್ಧಿ ಹೇಳುವವರು ಯಾರು? ಬುದ್ಧಿಗೇಡಿಗಳು ಜಗಳವಾಡಿದ್ರೆ ಬಗೆಹರಿಸಬಹುದು. ಆದರೆ ಈ ರೀತಿ ಅನಾವಶ್ಯಕವಾಗಿ ಯುದ್ಧ ಮಾಡಿ ಬೇರೆ ದೇಶಗಳಿಗೆ ತೊಂದರೆಯಾಗುತ್ತಿರುವುದು ತಡೆಯುವುದಾದ್ರೂ ಯಾರು ಎಂದು ಕರ್ನಾಟಕ ವಿದ್ಯಾವರ್ತಕ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಶಶಿಧರ್ ತೋಡ್ಕರ್ ಅವರು ಹೇಳಿದರು. ಅವರು ಧಾರವಾಡ ನಗರದ ವಿದ್ಯಾನಿಕೇತನ್ ಸಭಾಭವನದಲ್ಲಿ ಸಮರಸ ವೇದಿಕೆ, ವಿದ್ಯಾನಿಕೇತನ ಸಾಧನಾ ಸಂಸ್ಥೆ, ಸಂವಿಧಾನ ರಕ್ಷಣಾ ಪಡೆ, ಗಾಂಧೀಜಿ ಅಧ್ಯಯನ ಕೇಂದ್ರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಸೌಹಾರ್ದ ಕೂಟ ಯುದ್ಧ ವಿರೋಧಿ ಕವಿಗೋಷ್ಠಿಯನ್ನ ಸಸಿಗೆ ನೀರು ಉಂಟುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜೋಸೆಫ್ ರೋಡ್ರಿಗಸ್, ಸಿಸ್ಟರ್ ಸಾಲಿ ಡಿಸೋಜಾ, ಎಂಎಂ ಹಾವೇರ್ಪೆಟ್, ವೆಂಕಮ್ಮ ಸೋಮಾಪುರ್, ಇಸ್ಬೆಲ್ಲಾ ಝೇವಿಯರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಿಸ್ಟರ್ ಫಿಲೋಮಿನಾ ಎಲ್ಲರನ್ನ ಪರಿಚಯಿಸಿದ್ರು. ನುಸ್ರತ್ ಸೋನೆಖಾನ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಅನೇಕ ಕವಿಗಳು ಹಾಗೂ ಇನ್ನಿತರರು ಭಾಗವಹಿಸಿದ್ದರು. ಕಾರ್ಯಕ್ರಮದ ನಂತರ ಮೇನ್ಬತ್ತಿ ಮೆರವಣಿಗೆಯನ್ನ ನಡೆಸಲಾಯಿತು. ನಮ್ಮ ಹೃದಯದಿಂದ ಮೊದಲು ಪ್ರಾರಂಭವಾಗಬೇಕು. ನಮಗೆ ನಿಜವಾದ ಶಾಂತಿ ಬೇಕಾದರೆ ಅದು ನಮ್ಮ ಒಳಗಿಂದ ಬಂದಾಗ ಮಾತ್ರ ಅದು ನಾವು ನಮ್ಮ ಕುಟುಂಬ ಇರ್ಬೋದು, ಸಮಾಜವಿರ್ಬೋದು, ಇತರರೊಂದಿಗೆ ನಾವು ಹಂಚಿಕೊಳ್ಳಬಹುದು. ಆದ್ದರಿಂದ ಇಂದು ಇಲ್ಲಿ ಆರಂಭವಾಗುವ ಈ ಸಣ್ಣ ಪ್ರಯತ್ನ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಮಾಜದಲ್ಲಿ ಹಾಗೂ ಮುಖ್ಯವಾಗಿ ಯುದ್ಧ ಪೀಡಿತ ಪ್ರದೇಶಗಳಲ್ಲಿ, ವಿಶ್ವದಲ್ಲಿ ಶಾಂತಿಯ ಬೀಜಗಳು ಬಿತ್ತಲಿ ಎಂದು ನಾವೆಲ್ಲರೂ ಆಶಿಸೋಣ. ಅದಕ್ಕಾಗಿ ಶ್ರಮಿಸೋಣ. ಕೊನೆಯದಾಗಿ ಸಂಸ್ಕೃತದ ಸುಪ್ರಸಿದ್ಧ ಶ್ಲೋಕವನ್ನು ಪಠಿಸುವುದರ ಮೂಲಕ ಈ ಒಂದು ಪ್ರಾಸ್ತಾವಿಕ ಭಾಷಣೆಯನ್ನು ಕೊನೆಗೊಳಿಸುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ಅಂದರೆ ಜಗತ್ತಿನ ಎಲ್ಲ ಜನರು ಶಾಂತಿ ಮತ್ತು ಸಂತೋಷದಿಂದ ಜೀವಿಸುವುದು ಎಂದು ಈ ಶ್ಲೋಕ ತಿಳಿಸುತ್ತದೆ. ಆದ್ದರಿಂದ ನಾವೆಲ್ಲರೂ ಈ ಒಂದು ಶ್ಲೋಕವನ್ನು 3 ಬಾರಿ ಪಠಿಸೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಯುದ್ಧ ಹುಟ್ಟುವುದು ಮೊದಲು ಮನಸ್ಸಿನಲ್ಲಿ, ನಂತರ ಹೊರಾಂಗಣದಲ್ಲಿ. ದೊಡ್ಡಣ್ಣ ದೊಡ್ಡವನಾಗಿರಬೇಕೇ ವಿನಃ ದಡ್ಡನಂತೆ ಆಡಬಾರದಲ್ಲದೆ. ಯಾವ ಪುರುಷಾರ್ಥದ ಸಾಧನೆಗೆ ಈ ಯುದ್ಧ? ರಕ್ತದ ಕೋಡಿ ಹರಿಸಲು, ನೋವಿನಲ್ಲಿ ನರಳುವ ಸೈನಿಕರ ಆಕ್ರಂದನ ಆಲಿಸಲು, ಕುಟುಂಬಸ್ಥರ ಗೋಳಾಟ, ದಯನೀಯ ಸ್ಥಿತಿ, ಕಣ್ಣೀರಿನ ಶಾಪ ಸಂತೋಷ ಕೊಡುವುದೇ? ಯಾವ ಸಂಭ್ರಮ ಆಚರಿಸಲು ಈ ಯುದ್ಧ? ಮನುಷ್ಯ ಸೃಷ್ಟಿಯೇ ವಿಸ್ಮಯ, ಇದ ಹಾನಿ ಮಾಡಲು ಹೋಗದಿರಿ ಹುಚ್ಚಪ್ಪಗಳಿಲ್ಲ ಎಂಬ ಸಂತರವಾಣಿ ನೆನಪಿಡಬೇಕಲ್ಲವೇ? ಪಕ್ಕದ ಮನೆಯ ಬೆಂಕಿಯ ಕಾವು ನಮಗೂ ತಟ್ಟುವುದಲ್ಲವೇ? ಯುದ್ಧ 2 ದೇಶಗಳ ನಡುವೆ ನಡೆಯುತ್ತಾದರೂ ಪರಿಣಾಮದ ಕಾವು ಮಾತ್ರ ಜಗತ್ತಿಗೆ ಮಾರಕವಾಗುವುದಿಲ್ಲವೇ? ಯಾವ ನೆಮ್ಮದಿಯ ನಿಟ್ಟುಸಿರು ಬಿಡಲು ಈ ಯುದ್ಧ? ಅಹಂಕಾರ ಮನುಷ್ಯನ ಅವನತಿಗೆ ಆಹ್ವಾನವಿಟ್ಟಂತೆ. ಅಧಿಕಾರದ ಅಮಲು ಮುಗಿಲು ಮುಟ್ಟಿದಾಗ ಆಗುವುದು ತಂಪಿನ ಮಳೆಯಲ್ಲ, ಬೆಂಕಿಯ ಮಳೆ. ಅರ್ಧ ಜಗತ್ತನ್ನು ಗೆದ್ದ ಅಲೆಕ್ಸಾಂಡರ್ ಸಾಯುವಾಗ ತನ್ನ 2 ಕೈಗಳನ್ನು ಹೊರಚಾಚಿರುವುದು ಪಶ್ಚಾತ್ತಾಪದ ಮಾದರಿಯಲ್ಲವೇ? ಮೌರ್ಯ ಸಾಮ್ರಾಜ್ಯದ ಅಶೋಕ ಕಳಿಂಗ ಯುದ್ಧದ ರಣಾಂಗಣದ ದೃಶ್ಯ ಕಂಡು ಬೌದ್ಧ ಧರ್ಮದ ಸ್ವೀಕಾರ ಮಾಡಿದ್ದು ಶಾಂತಿಯ ದ್ಯೋತಕವಲ್ಲವೇ? ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಗಾಂಧೀಜಿ ಮಹಾತ್ಮರಾಗಿದ್ದು ಶಾಂತಿ ಮಂತ್ರ ಅಹಿಂಸೆಯಿಂದಲ್ಲವೇ? ಮಾನವ ಅಹಂಕಾರದ ಅಂಧಕಾರದಲ್ಲಿ ವಿನಾಶದ ಹಾದಿ ಹಿಡಿದಾಗ ಪ್ರಕೃತಿ ಬಾಯಿ ತೆರೆದು ಎಲ್ಲವನ್ನೂ ನುಂಗಿ ಹಾಕಿ ಮತ್ತೆ ಹೊಸ ಜನಾಂಗವನ್ನು ಸೃಷ್ಟಿಸುವ ಹುನ್ನಾರವೇ ಯುದ್ಧ ಅನಿಸುವುದಿಲ್ಲವೇ? ಹಿಂದಿನ ಇತಿಹಾಸ ಇಂದು ಕಲಿಕೆಯಾಗಬೇಕಲ್ಲವೇ ವಿನಃ ಅಧಪತನದ ಇತಿಹಾಸವಾಗಬಾರದಲ್ಲವೇ? ಸಾಧನೆಗೆ 1000 ವರ್ಷಗಳೇ ಬೇಕು, ಆದರೆ ಸರ್ವನಾಶಕ್ಕೆ ನಿಮಿಷ ಮಾತ್ರವೇ ಸಾಕು. ಯುದ್ಧದಲ್ಲಿ ಗೆದ್ದವ ಸೋತ, ಸೋತವ ಸತ್ತ ಎಂಬ ಮುಕ್ತಿ ಮನನವಾದರೆ ಮಾತ್ರ ಯುದ್ಧ ನಿಲ್ಲಬಹುದೇನೋ. ಧನ್ಯವಾದಗಳು. ನನ್ನ ಕವನದ ಶೀರ್ಷಿಕೆ ಕದನ ಕರಗಲಿ ಶಾಂತಿ ನೆಲೆಸಲಿ. ವಿದ್ಯೆ ಇಲ್ಲದ ಪಶು ಪಕ್ಷಿಗಳು ಸೌಹಾರ್ದ ಸಹಬಾಳ್ವೆಯಲ್ಲಿದ್ದವು. ಬುದ್ಧಿಜೀವಿ ಮನುಕುಲ ಮತಾಂಧರಾಗಿ ಶಸ್ತ್ರಾಸ್ತ್ರ ಹಿಡಿದು ವಿಕೃತಿ ಮೆರೆದರು. ಕೊರೋನಾ ಪ್ರಕೃತಿ
ಯುವಕರು ತಕ್ಕ ಪಾಠ ಕಲಿಸಿದರೂ ಇನ್ನೂ ಕುದಿಯುತ್ತಿವೆ ಒಡೆತ ಮನಸ್ಸುಗಳು. ಹಲವರನ್ನು ನೋಯಿಸಿ ಸಾಯಿಸಿ ಭಯಭೀತಗೊಳಿಸುವ ನೀನೇನು ಅಜರಾಮರನೇ? ಕಾಲದ ಕರೆ ಬಂದರೆ ಅರೆಕ್ಷಣ ನಿನಗೂ ದುರ್ಮರಣ ತಿಳಿ. ಬಾಂಬು ಹಾಕಿ ಮತ್ತು ಸಿಡಿಸಿ ಅಟ್ಟಹಾಸಗೈವ ಅಸುರರೇ, ದೇಶ ಭಾಷೆ ಜಾತಿ ಮತಕ್ಕಿಂತ ಮನುಷ್ಯತ್ವ ಹೆಚ್ಚೆಂದು ಅರಿವು. ನಾಶಿಸುವುದಾದರೆ ನಿನ್ನ ದುರ್ನಡತೆ, ದುರಹಂಕಾರ, ದುರಾಸೆ, ಹಿಂಸಾತ್ಮಕ ಮನವನ್ನು ನಾಶಿಸು. ಅತಿಯಾಸೆ ದ್ವೇಷ ತೊರೆದರೆ ಈಶನಾಗು. ನಶ್ವರ ಕಾಯ ಜಗವೊಂದು ಮಾಯೆ ಎಂದರಿತ ಗೌತಮ ಬುದ್ಧನಾದ. ಶರಣ ಸಂಸ್ಕೃತಿ ಬಿತ್ತಿದಂತಹ ಬಸವಣ್ಣ ವಿಶ್ವ ಜ್ಯೋತಿಯಾಗಿ ಕಂಗೊಳಿಸಿದ. ಸಾವಿರಾರು ಯೋಧರ ಭೀಭತ್ಸ ಮರಣ, ರಕ್ತಧಾರೆ ಕಂಡಂತಹ ಅಶೋಕ ಬದಲಾದ. ಜಗವನ್ನಿದ್ದಂತಹ ಅಲೆಕ್ಸಾಂಡರ್ ಮರುಗಿ ಕೊರಗಿ ಮರಣ ಹೊಂದಿದ. ದಿಗಂಬರನಾಗಿ ನಿಂತಹ ಬಾಹುಬಲಿ ಕಂಡು ನೀನೇನು ಅರಿತೆ? ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಜ್ಞಾನ, ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ವೈರಾಗ್ಯ, ಶ್ರೀರಾಮಚಂದ್ರನ ಆದರ್ಶ ಎಲ್ಲ ಕಣ್ಮುಂದೆ ಇರುವಾಗ ಅದು ಹೇಗೆ ನೀನು ರಕ್ಕಸನಾದೆ? ಹೇ ಅಸುರ ಮನದ ಮಾನವರೇ, ಕ್ರಾಂತಿಯ ಭ್ರಾಂತಿ ಬಿಟ್ಟು ಶಾಂತಿ ದೂತರಾಗಿ. 3 ದಿನದ ಬಾಳಿಗೆ 100 ನೋವು ಏತಕ್ಕೆ? ಶಾಂತಿ, ಸಹನೆ, ಕರುಣೆ ಇರಲಿ ಮನುಷ್ಯ ಮತಕ್ಕೆ. ಅವಕಾಶಕ್ಕಾಗಿ ಧನ್ಯವಾದಗಳು. ವಿಶೇಷವಾಗಿ ಈ ಯುದ್ಧವನ್ನು ಯಾರು ಇಷ್ಟಪಡ್ತಾರೆ? ಯಾರೂ ಇಷ್ಟಪಡುವುದಿಲ್ಲ. ಆದಾಗ್ಯೂ ಕೂಡ ಈ ಜಗತ್ತಿನಲ್ಲಿ ಅನೇಕ ಯುದ್ಧಗಳು ನಡೀತಾನೆ ಇವೆ. ವಿಶೇಷವಾಗಿ ನಾನು ಕನ್ನಡದ ಮನಸ್ಸುಗಳನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಹೇಳುವುದಾದರೆ, ನಮ್ಮ ಕನ್ನಡದ ಕವಿಗಳಲ್ಲಿ ರತ್ನತ್ರಯದಲ್ಲಿ ಒಬ್ಬನಾದಂಥ ರನ್ನ ಸುಮಾರು 1000 ವರ್ಷಗಳ ಹಿಂದೆ 10ನೇ ಶತಮಾನದಲ್ಲಿ ಗದಾಯುದ್ಧ ಅನ್ನುವಂಥ ಒಂದು ಕಾವ್ಯಗಳನ್ನು ಬರೆದಿದ್ದಾರೆ. ಈ ಯುದ್ಧ ಇದೆಷ್ಟು ನಿರರ್ಥಕ, ಇದರಿಂದ ಆಗುವಂಥ ಸಾವು ನೋವುಗಳ ಆಕ್ರಂದನ ಇದೆಯೇ, ಅದೆಷ್ಟು ಅಮಾನವೀಯವಾದದ್ದು ನೋಡಿ. ಬರೀ 12 ತಾಸಿನ ಅವಧಿಯಲ್ಲಿ ಸಮಸ್ತ ಭಾರತದ ಚಿತ್ರಣ, ಏನು ಮಹಾಭಾರತದ ಚಿತ್ರಣ, ಆ ಯುದ್ಧದ ಮೂಲಕವೇ 12 ತಾಸು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಆ ಅವಧಿಯಲ್ಲಿಯೇ ಒಂದು ಯುದ್ಧ ಎಂಥ ಅಮಾನವೀಯವಾದಂಥ, ಕ್ರೂರವಾದಂಥ, ಅಷ್ಟೇ ಯಾತನಾಮಯವಾದಂಥ, ದಯನೀಯವಾದಂಥ ಒಂದು ವಾತಾವರಣವನ್ನು ಸೃಷ್ಟಿಸಬಲ್ಲದು ಅನ್ನೋದನ್ನು ಅವನು ಆ ಕಾಲಕ್ಕೆ ತನ್ನ ಕೃತಿಯ ಮೂಲಕ ಸೆರೆ ಹಿಡಿದಿದ್ದಾನೆ. 17 ದಿವಸಗಳ ಯುದ್ಧ ಮುಗಿದಿದೆ. 18ನೇ ದಿವಸದ ಬೆಳಗು ಜಾವ ಅವನ ತಂದೆ ತಾಯಿಯಾದಂಥ ಧೃತರಾಷ್ಟ್ರ ಮತ್ತು ಗಾಂಧಾರಿ, ದುರ್ಯೋಧನ ತಂದೆ ತಾಯಿಗಳಾದಂಥ ಧೃತರಾಷ್ಟ್ರ ಮತ್ತು ಗಾಂಧಾರಿ ಅವರಿಬ್ಬರು ಆ ರಣರಂಗದಲ್ಲಿ ಅವರಿಗೆ ಕಣ್ಣು ಕಾಣ್ತಾ ಇದೆ. ಆ ಒಂದು ಯೋಗಮಯವಾದಂಥ ರಣರಂಗದಲ್ಲಿಯೇ ಮಗನನ್ನು ಹುಡುಕೊಂಡು ಬಂದು ಅವನಿಗೆ ವಿನಂತಿ ಮಾಡುತ್ತಾರೆ, ಸಾಕಪ್ಪ, ನಾವೀಗಾಗಲೇ 99 ಜನ ಮಕ್ಕಳನ್ನು ಕಳ್ಕೊಂಡಿದ್ದೀವಿ. ನಮಗೆ ಆತ್ಮೀಯರಾದಂಥ ಗುರುಗಳನ್ನು, ಆಚಾರ್ಯರನ್ನು, ಪಿತಾಮಹನನ್ನು, ಅಷ್ಟೇ ಅಲ್ಲ, ಸುಮಾರು 11 ಲಕ್ಷ ಈ ಕಡೆ, ಆ ಕಡೆ 7 ಲಕ್ಷ, ಇಷ್ಟೊಂದು ದೊಡ್ಡ ಸೈನ್ಯವನ್ನೆಲ್ಲ ಕಳ್ಕೊಂಡಿದ್ದೀವಿ. ಯುದ್ಧವನ್ನು ನಿಲ್ಲಿಸು, ಎಷ್ಟೇ ಆದರೂ ಅವರು ನಿನ್ನ ಸಹೋದರರು, ಅವರ ಜೊತೆಗೆ ಹೊಂದಾಣಿಕೆ ಮಾಡಿಕೊ ಅಂತ ಹೇಳಿದಾಗ ದುರ್ಯೋಧನ ಅಲ್ಲಿ ಒಂದು ಮಾತನ್ನು ಹೇಳ್ತಾನೆ, ನಾನು ನೆಲಕ್ಕೆ ಇಳಿಯಲೆಂದು ಬರೆದಿದೆ, ನಾನು ಛಲಕ್ಕೆ ಛಲ ಬಂದಿದ್ದೆ, ನಾನು ಈ ಭೂಮಿಗೋಸ್ಕರ ಯುದ್ಧ ಮಾಡ್ತಾ ಇದ್ದೆ, ಛಲಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ದೆ. ಬೇರೆ ಬುದ್ಧಿ ಹೇಳಿದ್ರು ಕೂಡ ಆತ ಕೇಳೋದಿಲ್ಲ. ಕೊನೆಗೆ ಆಯಿತು, ಯುದ್ಧ ಆರಂಭ ಮಾಡೋದಕ್ಕಿಂತ ಮುಂಚೆ ಪಿತಾಮಹನನ್ನು ಕಂಡು ಈ ಯುದ್ಧ ಆರಂಭ ಮಾಡು ಅಂತ ಹೇಳಿ ಅಲ್ಲಿಂದ ನಿರ್ಗಮಿಸ್ತಾರೆ. ಈ ಪಿತಾಮಹನನ್ನು ಹುಡುಕಬೇಕಲ್ಲ, ನಮೋಗಿಲ್ಲಿ ಹುಡುಕಬೇಕು. ಆಗ ಅವನು ಆ ರಣ ಭೂಮಿಯನ್ನು ಪ್ರವೇಶ ಮಾಡ್ತಾನೆ, ರಣ ಬರೀತಾನೆ. ಹೇಗೆ ಬರೀತಾನೆ?
ಅವನ ರಣಭೂಮಿಯಲ್ಲಿ ಹೆಚ್ಚಿ ಇಟ್ಟ. ಆ ಹೆಚ್ಚಿ ಇಟ್ಟಂಥ ಸನ್ನಿವೇಶ ಹೇಗಿತ್ತು ಅಂದರೆ, ಉಳಿದಿದ್ದ ಗೈದು ನೆತ್ತರ ಗಡದೊಳಗೆ ಅಡಿಗಡಿಗೆ ತಳವನ್ನು ಮುಚ್ಚುತ್ತಿದೆ, ಕಾಲಿಡಲೆಡಗಡೆ ಕುರುಪತಿ ಅಡಿಗ ಬೆಣಂಗಳನೆ ಮೆಟ್ಟಿನೆಲ್ಲ ನೋಡಿ. ಆ ದುರ್ಯೋಧನನಿಗೆ ಪಾದವನ್ನು ಇಡ್ಲಿಕ್ಕೂ ಕೂಡ ಆ ರಣಭೂಮಿಯಲ್ಲಿ ಜಾಗ ಇಲ್ಲ. ಇಡೀ ರಣಭೂಮಿಯ ತುಂಬ ತಯಾರಿದೆ ಅಂದರೆ ಕಡಲು ಕಂಡ ಹಾಗೆ ಕಾಣುತ್ತೆ. ಎಲ್ಲಿ ಕಾಲಿಡ್ತಾನೆ ಅಲ್ಲಿ ಆಯುಧದ ಆ ತುಣುಕುಗಳು ಅವನ ಕಾಲಿಗೆ ಚುಚ್ಚಿ ರಕ್ತವನ್ನೇ ಅವನು ಸೇರಿಸ್ತಾ ಇವೆ. ಅವುಗಳನ್ನ ಬೇಗ ದಾಟಿಕೊಂಡು ಹೋಗಬೇಕು ಅಂದರೆ ಹಾದಿಯಲ್ಲಿ ಬಾದು ಬಿದ್ದಿರುವಂಥ ಹೆಣಗಳ ರಾಶಿ ಅವುಗಳನ್ನು ತುಳ್ಕೊಂಡೇ ಮುಂದಕ್ಕೆ ಹೋಗಬೇಕು, ಬೇರೆ ದಾರಿ. ಈ ಒಂದು ಭಯಾನಕವಾದಂತಹ ದೃಶ್ಯವನ್ನು ಕೊಡುವುದರ ಮೂಲಕನೇ ಕಾವ್ಯವನ್ನು ಆರಂಭ ಮಾಡ್ತಾರೆ. ನಾನು ಈ ಮಾತನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಂಥ 1000 ವರ್ಷಗಳ ಹಿಂದೆ ನಮಗೆ ಇಂಥ ಒಂದು ಕಾವ್ಯವನ್ನು ನಮ್ಮ ಕವಿಗಳು ಬರೆದುಕೊಟ್ಟರೂ ಕೂಡ ತದನಂತರದ ವರ್ಷಗಳಲ್ಲಿ ನಾವೇನಾದರೂ ಯುದ್ಧವನ್ನು ಆಡುವುದನ್ನು ನಿಲ್ಲಿಸಿದ್ದೇವೆ ಅಂದರೆ, ಆನಂತರವೂ ಸಾಕಷ್ಟು ಯುದ್ಧಗಳು ನಡೆದು ಹೋದವು. ಆದರೆ ಆ ಎಲ್ಲ ಯುದ್ಧಗಳು ಬಹಳ ಒಂದು ಸೀಮಿತವಾದ ಪ್ರದೇಶಕ್ಕೆ, ಸೀಮಿತವಾದ ಜನಾಂಗಕ್ಕೆ ಮಾತ್ರ ಇದು. ಆದರೆ ಮುಂದೆ ಯಾವಾಗ ಈ ವೈಜ್ಞಾನಿಕ ಯುಗ ಪ್ರಾರಂಭವಾಯಿತು, ಆ ವೈಜ್ಞಾನಿಕ ಯುಗ ಪ್ರಾರಂಭವಾದ ಮೇಲೆ ತಾವೆಲ್ಲರೂ ನೋಡಿದ್ದೀವಿ, ಕೇಳಿದ್ದೀವಿ. 1ನೇ ಮಹಾಯುದ್ಧದಲ್ಲಿ, 2ನೇ ಮಹಾಯುದ್ಧದಲ್ಲಿ, ವಿಶೇಷವಾಗಿ 2ನೇ ಮಹಾಯುದ್ಧದಲ್ಲಿ ಈ ಅಣುಬಾಂಬಿನ ಆವಿಷ್ಕಾರವಾಯಿತು. ಆ ಅಣುಬಾಂಬು ಈ ಜಪಾನಿನ ಹಿರೋಶಿಮಾ ಮತ್ತು ನಾಗಾಸಾಕಿ ಎನ್ನುವಂತಹ ಪಟ್ಟಣಗಳ ಮೇಲೆ ಅವುಗಳನ್ನು ಪ್ರಯೋಗಿಸಿದಾಗ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ 1945ರಿಂದ ಹಿಡಿದು ಇವತ್ತಿನ 26ರವರೆಗೂ 81 ವರ್ಷಗಳ ಆದರೂ ಕೂಡ ಇವತ್ತಿಗೂ ಆ ಭೂಪ್ರದೇಶದ ಪರಿಸ್ಥಿತಿ ಏನಿದೆ, ಅಲ್ಲಿ ಹುಟ್ಟುವ ಮಕ್ಕಳ ಆರೋಗ್ಯ ಎಂಥದ್ದು, ಅಲ್ಲಿನ ನೀರು ಕುಡಿಯಲಿಕ್ಕೆ ಯೋಗ್ಯವ, ಅಲ್ಲಿನ ಅಲ್ಲಿ ಆಹಾರ ಏನು ಬೆಳೆಯೋದೇ ಇಲ್ಲ, ಏನು ಬೆಳೆಯೋದು. ಸೊ 81 ವರ್ಷಗಳ ನಂತರ ಕೂಡ ಆ ಅಣುಬಾಂಬಿನ ಅಣು ವಿಕಿರಣ ಇವತ್ತಿಗೂ ಅಲ್ಲಿ ಸೂಸ್ತಾ ಇದೆ. ಅದೆಲ್ಲ ಆಯಿತು ಬಿಡಪ್ಪ, ಏನೋ 45ರಲ್ಲಿ ಆದ ಒಂದು ಭೀಕರವಾದಂಥ ಯುದ್ಧವನ್ನು ಕೆಲವರು ಸೇರಿ ಮಾಡಿಕೊಂಡು ಕೊನೆಗೆ ವಿಶ್ವಸಂಸ್ಥೆ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಈ ಜಗತ್ತನ್ನು ಶಾಂತಿಯತ್ತ, ನೆಮ್ಮದಿಯತ್ತ, ಸೌಹಾರ್ದದತ್ತ ಕೊಂಡೊಯ್ಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನೋದ್ರೊಳಗೇ ಇವತ್ತು ಹಾಗೆ ಪ್ರಾರಂಭವಾದಂಥ ವಿಶ್ವಸಂಸ್ಥೆಯ ಪರಿಸ್ಥಿತಿ ಇವತ್ತು ಏನಾಗಿದೆ. ವಿಶ್ವಸಂಸ್ಥೆಯ ಮಾತನ್ನು ಯಾರು ಕೇಳ್ತಾ ಇದ್ದಾರೆ, ವಿಶ್ವಸಂಸ್ಥೆ ಎಷ್ಟು ಕ್ರಿಯಾಶೀಲವಾಗಿದೆ. ಸೊ ಈ ಒಂದು 2.5-3 ವರ್ಷದ ಹಿಂದೆ, 3 ವರ್ಷ ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಯುದ್ಧ ಶುರುವಾಯಿತು. ಏನೋ ಅಷ್ಟಕ್ಕೆ ಮುಗೀತಿ ಅಂತ ಅನ್ನೋದು ಇರುವಾಗಲೇ ಅದು ಮುಗಿಬೋದು, ಅಷ್ಟಕ್ಕೆ ಅವರವ್ರ ನಡುವಿನ ಯುದ್ಧ ಮುಗಿಬೋದು ಅನ್ನೋ ಅಷ್ಟೊತ್ತಿಗೆ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಯುದ್ಧ ಶುರುವಾಯಿತು. ಇವರಿಬ್ಬರ ಮಧ್ಯೆ ಒಬ್ಬ ದೊಡ್ಡಣ್ಣ ಪ್ರವೇಶ ಮಾಡಿ ಅಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿದಾದರೆ, ಸುಮಾರು ನನ್ನ ಹತ್ರ ಒಂದು 300-400 ಜನ ಮಕ್ಕಳು ನಿತ್ಯ ಊಟ ಮಾಡ್ತಾರೆ. ಈಗ ಒಂದು ತಿಂಗಳ ಹಿಂದೆ ಎಂಥ ಪರಿಸ್ಥಿತಿ ನಿರ್ಮಾಣ ಆಯಿತಂದರೆ, ಈ ಮಕ್ಕಳಿಗೆ ಯಾರು ಊಟ ಮಾಡಿಸ್ತಾರೆ? ಯಾಕೆಂದರೆ ಸಿಲಿಂಡರ್ ಸಿಗ್ತಾ ಇದೆ. ಸುಮಾರು 3 ಏಜೆನ್ಸಿಗಳು ನಮಗೆ ಸಿಲಿಂಡರನ್ನು ಪ್ರೊವೈಡ್ ಮಾಡ್ತಾ ಇತ್ತು. 3 ಏಜೆನ್ಸಿಗಳ ಆ ಎಲ್ಲ ಏನು ನಿರ್ವಾಹಕರು ಅಂತ ನಾವೇನಂತೀವಿ, ಮ್ಯಾನೇಜರ್ಗಳು ಅಂತ ಏನಂತೀವಿ, ಅವರೆಲ್ಲರ ಮೊಬೈಲ್ಗಳು ಸ್ವಿಚ್ ಆಫ್. ನಮ್ಮ ಮೊಬೈಲನ್ನು ಅವ್ರು ಯಾರು ರಿಸೀವೇ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಅವರಿಗೆ ಕೊಡಲಿಕ್ಕೆ ಸಿಲಿಂಡರ್ ಇಲ್ಲ, ಮತ್ತು ಅವರು ಸಿಲಿಂಡರ್ ಕೊಟ್ಟಿಲ್ಲ ಅಂದರೆ ನಮಗೆ ಮಾಡಲಿಕ್ಕೆ ಇಂಧನ ಇಲ್ಲ, ಅಡುಗೆ ಮಾಡಲಿಕ್ಕೆ ಇಂಧನ ಇಲ್ಲ. ಸೊ ನಾನು ಮೊದಲು ಅನುಭವಿಸಿದ ಯುದ್ಧ ಎಷ್ಟೋ ದೂರದಲ್ಲಿ ನಡೀತಾ ಇದೆ ಆದರೂ ಕೂಡ ಇಷ್ಟು ದೂರದಲ್ಲಿರುವಂಥ ನಮ್ಮನ್ನು ಇಂಧನದ ಮೂಲಕ ಅದು ಕಾರ್ಯಕ್ಕೆ ಶುರು ಮಾಡಿತು. ಎಷ್ಟು ಭಯಾನಕವಾದಂಥ ವಾರ್ತೆಗಳೆಲ್ಲ ಪತ್ರಿಕೆಗಳಲ್ಲಿ ಬರಲಿಕ್ಕೆ ಶುರು ಮಾಡಿದ್ವು ಅಂದರೆ, ಇನ್ನೇನಾದರೂ 3ನೇ ಮಹಾಯುದ್ಧ ಆರಂಭವಾಗಿ ಯಾರಾದರೂ ಒಬ್ಬರು ತಮ್ಮ ವಿವೇಕವನ್ನು ಕಳೆದುಕೊಂಡು ಅಣುಬಾಂಬನ್ನು ಉಪಯೋಗಿಸಿದರು ಅಂತಾದರೆ, ಈಗಾಗಲೇ ಭೂಮಿಯ ಮೇಲೆ ಎಷ್ಟು ಅಣುಬಾಂಬುಗಳಿರುತ್ತೆ, ಈ ಭೂಮಿಯನ್ನು ನೂರಾರು ಬಾರಿ ಸುಟ್ಟು ಹಾಕುವಷ್ಟು ಅಣುಬಾಂಬುಗಳು. ಸುಮಾರು 10 ರಾಷ್ಟ್ರ, ಜಗತ್ತಿನ 200ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ 10 ರಾಷ್ಟ್ರಗಳಲ್ಲಿ ಈಗಾಗಲೇ ಅಣುಬಾಂಬ್ ಇದೆ. ಆ ಅಣುಬಾಂಬಿನ ಪ್ರಮಾಣ ಎಷ್ಟು ದೊಡ್ಡದು ಅಂದರೆ, ಭೂಮಿ ಅನ್ನೋದು ಸೌರಮಂಡಲದಲ್ಲಿ
ಉಳಿಯೋದೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಒಂದು ವೇಳೆ ಏನೋ ಆಗಿ ಉಳಿದ್ರೆ, ಈ ಒಂದು ತಿಂಗಳ ಹಿಂದಿನ ಒಂದು ಪತ್ರಿಕೆಯಲ್ಲಿ ಬಂದಂಥ ಸುದ್ದಿ, ಏನೋ ಆಗಿ ಉಳಿದ್ರೆ ಮನುಷ್ಯನ ಬಳಿ ಮತ್ತೆ ಯುದ್ಧ ಮಾಡಬೇಕು ಅಂತ ಏನಾದರೂ ಭಾವನೆ ಬಂದು ಆತ ಯುದ್ಧಕ್ಕೆ ತೊಡಗಬೇಕು ಅಂತ ಆಸೆ ಪಟ್ಟರೆ ಅವನಿಗೆ ಯುದ್ಧ ಮಾಡಲಿಕ್ಕೆ ಶಕ್ತಿನೇ ಇರಬೇಕು. ಅಂಥ ಒಂದು ನಿಸ್ತೇಜವಾದಂತಹ ಒಂದು ಜೀವಲೋಕವನ್ನು ನಾವು ಭೂಮಿಯ ಮೇಲೆ ಕಾಣಬಹುದು ಅನ್ನುವಂಥ ಮಾತುಗಳನ್ನೆಲ್ಲ ನಮ್ಮ ಪತ್ರಿಕೆಯಲ್ಲಿ ಪ್ರಾಜ್ಞರಾದಂಥವರು ಬರೆದಿತ್ತು. ಸೊ ನೀರಿನ ಗತಿ ಏನಾಗ್ಬೋದು, ಭೂಮಿಯ ಫಲವತ್ತತೆಯ ಗತಿ ಏನಾಗ್ಬೋದು, ಪರಿಸರದ ಗತಿ ಏನಾಗ್ಬೋದು, ಆಮ್ಲಜನಕದ ಗತಿ ಏನಾಗ್ಬೋದು. ನೋಡಿ, ಮನುಷ್ಯನಿಗೆ ಆಹಾರವನ್ನು ಬೇಕೇ ಬೇಕು, ಉಸಿರಾಟ ಮಾಡಲಿಕ್ಕೆ ಗಾಳಿ ಬೇಕು, ಕುಡಿಲಿಕ್ಕೆ ನೀರು ಬೇಕು. ಸೊ ಇಂಥ ಅಮೂಲ್ಯವಾದಂತಹ ಈ ಏನು ಜೀವದ್ರವ್ಯಗಳು ಅಂತ ನಾವೇನು ಕರಿತೀವಿ, ಈ ಜೀವದ್ರವ್ಯಗಳೇ ನಷ್ಟವಾದರೆ ಎಲ್ಲಿ ಧರ್ಮ ಇರ್ತದೆ, ಎಲ್ಲಿ ಮತ ಇರ್ತದೆ, ಎಲ್ಲಿ ಸಿದ್ಧಾಂತ ಇರ್ತದೆ, ಎಲ್ಲಿ ನಮ್ಮ ಮಂದಿರಗಳಿರ್ತವೆ, ಎಲ್ಲಿ ನಮ್ಮ ಚರ್ಚೆಗಳಿರ್ತವೆ, ಎಲ್ಲಿ ನಮ್ಮ ಮಸೀದಿಗಳಿರ್ತವೆ. ಇವೆಲ್ಲ ಆಗಿರೋದು ಮನುಷ್ಯನಿಂದ ತಾನೇ. ಮಂದಿರ ಕಟ್ಟಿದವರು ಮನುಷ್ಯರು, ಮಸೀದಿಯನ್ನು ಕಟ್ಟಿದವರು ಮನುಷ್ಯರು, ಚರ್ಚ್ಗಳನ್ನು ಕಟ್ಟಿದವರು ಮನುಷ್ಯರು. ಮನುಷ್ಯರೇ ಇಲ್ಲ ಅಂತ ಆದಮೇಲೆ ನಮ್ಮ ಧರ್ಮ ಎಲ್ಲಿರ್ತದೆ, ನಮ್ಮ ಸಿದ್ಧಾಂತ ಎಲ್ಲಿರ್ತದೆ, ನಮ್ಮ ಸಂಬಂಧಗಳು ಎಲ್ಲಿರ್ತವೆ, ನಾವು ಯಾವ ಒಂದು ವಾತಾವರಣವನ್ನು ಭೂಮಿ ಮೇಲೆ ನೋಡಲಿಕ್ಕೆ ಸಾಧ್ಯ. ಇಂಥ ಎಲ್ಲ ವ್ಯಾಪಕ ಆಲೋಚನೆಗಳು ಈಗಾಗಲೇ ನಮಗೆ ಬಂದು ಹೋದವು. ಈ ಒಂದು 2 ದಿವಸಗಳ ಹಿಂದೆ ಅಂತೂ ಈ ಇಡೀ ಜಗತ್ತನ್ನೇ ತಲ್ಲಣಿಸಲಿಕ್ಕೆ ಪ್ರಾರಂಭಿಸಿದಂಥ ಉಕ್ರೇನ್ ಯುದ್ಧ ನಡೆದಾಗ ನಮಗೇನು ಅಷ್ಟು ಅದರ ಬಿಸಿ ತಾಗಿರಲಿಲ್ಲ. ಆದರೆ ಇಸ್ರೇಲ್ ಮತ್ತು ಇರಾನಿನ ಮಧ್ಯೆ ಅವಾಗ ಯುದ್ಧ ಪ್ರಾರಂಭವಾಯಿತು. ಎಲ್ಲರೂ, ಬಹುತೇಕ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ವಾಸವಾಗಿರುವ ಜನರಿಗೂ ಆ ಬಿಸಿ ತಾಗಲಿಕ್ಕೆ ಶುರುವಾಯಿತು. ಸೊ ಇನ್ನೇನು ನೋಡಿ, 3 ದಿವಸದ ಹಿಂದೆ ನಾಳೆ ಬೆಳಗ್ಗೆ ಹರಿಯೋದ್ರೊಳಗೇನೆ ಈ ನಾಗರಿಕತೆಯೇ ಇರೋದಿಲ್ಲ, ಈ ಜನಾಂಗವೇ ಇರೋದಿಲ್ಲ, ಈ ದೇಶವೇ ಇರೋದಿಲ್ಲ ಅನ್ನುವಂಥ ಮಾತುಗಳನ್ನು ಒಬ್ಬ ಬಲಾಢ್ಯ ಮಾತನಾಡ್ತಾ ಇರೋ ಸಂದರ್ಭದಲ್ಲಿ ಏನಾಗಬಹುದು. ಮನುಷ್ಯನ ಸ್ವಭಾವ, ನಾನು ಬದುಕೋದಿಲ್ಲ ಅಂದರೆ ನೀನು ಯಾಕೆ ಬದುಕೋದು, ನಾನು ಬದುಕೋದಿಲ್ಲ ಅಂದರೆ ನಿನ್ನನ್ನು ನಾನು ಬದುಕಲು ಬಿಡುವುದಿಲ್ಲ ಅನ್ನೋದು ಬಹುತೇಕವಾಗಿ ಇದು ಎಲ್ಲ ಪ್ರಾಣಿಗಳ ಸ್ವಭಾವನೇ. ಒಂದು 2 ಗೂಳಿಗಳು ಉದಾಹರಣೆ ಮಾಡಿದರೆ ಇದಾದರೂ ಸಾಯಬೇಕು, ಇಲ್ಲ ಅದಾದರೂ ಸಾಯಬೇಕು. ಮನುಷ್ಯರಲ್ಲೂ ಕೂಡ ಹಾಗೆ. ಒಮ್ಮೆ ಆ ದ್ವೇಷದ ಆ ಹಂತಕ್ಕೆ ನಾವು ಹೋಗಬೇಕು. ಎಲ್ಲಿಗೆ ಆ ದ್ವೇಷದ ನಮಗೆ ಎಲ್ಲಿಗೆ ಕರ್ಕೊಂಡು ಹೋಗ್ಬೋದು. ನಾವು ಸಾಮಾನ್ಯ ಈ ಹೊಲಮನೆ ಜಗಳಕ್ಕೆ ಬಿದ್ದವರೇ ಅವರೆಲ್ಲ ಪೊಲೀಸ್ ಸ್ಟೇಷನ್ ಕಟ್ಟಿ ಎತ್ತಿ, ಕೋರ್ಟ್ ಕಟ್ಟಿ ಎತ್ತಿ, ಕೊನೆಗೆ ಏನಾಗಿ ಕೆಲವು ಮನೆತನಗಳೇ ಇಲ್ಲವಾಗಿ ಹೋಗ್ಬೋದು. ಬರೀ ಒಂದು ಸಾಮಾನ್ಯ ಹೊಲಮನೆ ಜಗಳಕ್ಕೆ ಅಂಥದ್ರಲ್ಲಿ ಇಂಥ ಭಯಾನಕವಾದಂಥ ಯುದ್ಧ ಏನಾಗ್ಬೋದು ಅನ್ನೋ ಆತಂಕದಲ್ಲಿ ಏನೋ ಒಂದು 15 ದಿವಸಗಳ ಕಾಲ ಯುದ್ಧ ವಿರಾಮ. ಈ ನಾಟಕದಲ್ಲಿ ಹಾಗೆ ಮಧ್ಯಂತರ ಬರ್ತದೆ, ಹಾಗೆ ಒಂದು ಯುದ್ಧ ವಿರಾಮ. ಅಷ್ಟಕ್ಕೇನೋ ಸಮಾಧಾನ ಆಯಿತು. ಆದರೆ ಬೆಳಗಿನ ಪತ್ರಿಕೆ ನೋಡಿದಾಗ ಮತ್ತೆ ಆಕ್ರಮಣ. ಇವತ್ತಿನ ಪತ್ರಿಕೆ ನೋಡಿದಾಗ ಮತ್ತೆ ಆಕ್ರಮಣ. ಏನು ನಡೀತಾ ಇದೆ ಈ ಜಗತ್ತಿನಲ್ಲಿ, ಏನು ನಡೀತಾ ಇದೆ? ಮತ್ತು ಇದನ್ನು ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇರೋರು ಯಾರು ಅಜ್ಞಾನಿಗಳಲ್ಲ, ಜ್ಞಾನದ ಸಂಸ್ಕಾರದ ತಿಳುವಳಿಕೆ ಕೊರತೆ ಇರೋರು. ನಮ್ಮಲ್ಲಿ ಯಾರೋ ಜಗಳ ಮಾಡ್ತಾ ಇದ್ರೆ ಊರಲ್ಲಿ ಸಾಮಾನ್ಯವಾಗಿ ಹೇಳೋ ಮಾತಾಡಿದ್ರೆ ಇಲ್ಲೋ ಬುದ್ಧಿಲ್ಲ ಅದು ಬಿದ್ದಾಡ ಮತ್ತು ಬುದ್ಧಿ ಇರೋರು ಏನು ಮಾಡ್ತಾರೆ? ಇಡೀ ಸಮುದಾಯದಲ್ಲಿ ಬುದ್ಧಿ ಇರೋ ಜನ ಅಂತ ಹೇಳಿದಾರಲ್ಲ, ಅವರೆಲ್ಲ ಏನು ಮಾಡ್ತಾ ಇದ್ದಾರೆ? ಬುದ್ಧಿ ಇಲ್ಲೋರು ಗೊತ್ತಾಗಿದೆ, ಅವ್ರು ಹೋಗಿ ಅವರನ್ನು ನಿಲ್ಲಿಸ್ಬೇಕು, ಆ ಜಗಳ ನಿಲ್ಲಿಸ್ಬೇಕು. ಮೊದಲೆಲ್ಲ ನಮ್ಮ ಹಳ್ಳಿಗಳ ಪರಿಸ್ಥಿತಿ ಆಗಿದ್ದು, ಒಬ್ಬರ ಮನೆಯಲ್ಲಿ ಏನಾದರೂ ಧ್ವನಿ ಕೇಳಿದರೆ ಪಕ್ಕದ ಮನೆಯವ್ರು ಕೇಳ್ತಾ ಇದ್ರು, ಯಾಕೆ ಧ್ವನಿ ಜೋರು ಮಾಡ್ತಾ ಇದ್ದಾನೆ ಅಂತ. ಇವತ್ತು ಇಡೀ ಊರೇ ಬತ್ತಿ ಉಳಿದ್ರು ಯಾರು ಕೇಳುವಂಥ ಸ್ಥಿತಿ, ಯಾರು ಬುದ್ಧಿ ಹೇಳುವಂಥ ಸ್ಥಿತಿಯಲ್ಲಿ ಇವತ್ತು ಉಳಿದೇ ಇಲ್ಲ ಅಂತ. ಮಕ್ಕಳು ಅಪ್ಪನನ್ನು ಬಡಿತಾ ಇದ್ದಾರೆ, ಮಕ್ಕಳು ತಾಯಿಯನ್ನು ಬಡಿತಾ ಇದ್ದಾರೆ, ಯಾರು ಕೇಳೋರಿಲ್ಲ ಇವತ್ತು. ಮೊದಲೆಲ್ಲ ಊರಲ್ಲಿ ಕೇಳುವ ಹಿರಿಯರು ಇರ್ತಾ ಇದ್ರು, ಇವತ್ತು ಆ ಹಿರಿತನ ಯಾರಿಗೂ ಬೇಕಾಗಿಲ್ಲ. ಸೊ ಇದೆಲ್ಲದರ ಮಧ್ಯದಲ್ಲಿ ಇವತ್ತು ನಾವೆಲ್ಲ ಬದುಕ್ತಾ ಇದ್ದೇವೆ. ಸೊ ಇನ್ನು ಮೇಲಾದರೂ ಕೂಡ ಈ ಜಗತ್ತು, ಈ ದ್ವೇಷ, ಅಸೂಯೆ, ಈ ಜಗಳ, ಇವುಗಳೆಲ್ಲ ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗಿ ಮುಟ್ಟಿಸುವುದು ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಿ ತನ್ನ ಅಸ್ತಿತ್ವವನ್ನು, ವಿಶೇಷವಾಗಿ ಮನುಷ್ಯ ತನ್ನ ಅಸ್ತಿತ್ವವನ್ನು ತಾನು ಉಳಿಸಿಕೊಳ್ಳುವಂಥ ಒಂದು ದೊಡ್ಡ ಜವಾಬ್ದಾರಿಯ ಒಂದು ವಿವೇಕವನ್ನು ರೂಢಿಸ್ಕೋಬೇಕಾಗಿದೆ. ಮತ್ತು ಆ ವಿವೇಕದ ಮೂಲಕವೇ ಮತ್ತೆ ಈ ಜಗತ್ತಿನ ಶಾಂತಿ, ನೆಮ್ಮದಿಗೆ ಆದ ಕಾರಣನಾಗಬೇಕಾಗಿದೆ. ಇವತ್ತು ಇಂಥ ಈ ಎಲ್ಲ ಸನ್ನಿವೇಶದಲ್ಲಿ
ಇಲ್ಲಿ ಯುದ್ಧ ವಿರೋಧಿ ಕವಿಗೋಷ್ಠಿಯನ್ನು ಏರ್ಪಡಿಸಿದ್ದು ವೈಯಕ್ತಿಕವಾಗಿ ಎಲ್ಲೋ ಒಂದು ಕಡೆ ನಮಗೆಲ್ಲರೂ ಒಂದು ಸಮಾಧಾನದ ಸಂಗತಿ. ನಮ್ಮ ಪೂಜ್ಯ ಗುರುಗಳು ಒಂದು ಮಾತನ್ನು ಯಾವಾಗಲೂ ಹೇಳ್ತಾ ಇದ್ದಾರೆ, ಜಗತ್ತಿನ ವಿಚಾರಗಳು ಆಳುತ್ತವೆ. ಸೊ ಅದಕ್ಕೆ ಸಾಧ್ಯವಾದಷ್ಟು ನಾವೆಲ್ಲರೂ ಸೇರಿ ಒಳ್ಳೆಯ ವಿಚಾರಗಳನ್ನು ಈ ಜಗತ್ತಿನ ತುಂಬ ಪಸರಿಸೋಣ. ನಮ್ಮೆಲ್ಲ ಧರ್ಮಗಳ ಮೂಲ ಉದ್ದೇಶವೇ ಈ ಜಗತ್ತಿನ ತುಂಬ ಒಳ್ಳೆಯ ವಿಚಾರಗಳನ್ನು ಪಸರಿಸೋದು. ಯಾರು ಆ ಒಳ್ಳೆಯ ವಿಚಾರಗಳಿಗೆ ತಮ್ಮ ಮನಸ್ಸನ್ನು ತೆರೆದುಕೊಳ್ತಾರೋ ಅವರು ಖಂಡಿತವಾಗಿಯೂ ಒಳ್ಳೆಯ ದಾರಿಯಲ್ಲಿ ನಡೀತಾರೆ. ಅವರೆಲ್ಲರೂ ಆ ಒಳ್ಳೆಯ ದಾರಿಯಲ್ಲಿ ಹೋದರೆ ಇಡೀ ಜಗತ್ತಿಗೆ ಒಳ್ಳೆಯ ದಾರಿ ಆಗ್ತದೆ. ಬೈಬಲ್ನಲ್ಲೇ ಬರುವಂತಹ ಒಂದು ಮಾತು, ಚಾರಿಟಿ ರಿಲೀಸ್ ಅಂತ. ಆ ಒಳ್ಳೆಯದನ್ನು ಯಾರು ಮಾಡಬೇಕು? ಅವ್ರು ಮಾಡಲಿ, ಇವ್ರು ಮಾಡಲಿ, ಇವ್ರು ಮಾಡಲಿ, ಇವ್ರು ಮಾಡಲಿ ಅಂತ ನಾನು ಯಾರು ಕಾಯಬಾರ್ದು. ನಮ್ಮಿಂದ ಆ ಒಳ್ಳೆಯ ಕಾರ್ಯ ಆರಂಭವಾಗಲಿ ಅಂತ ನೀವೆಲ್ಲ ಈ ಒಂದು ಕವಿಗೋಷ್ಠಿಯನ್ನು ಏರ್ಪಡಿಸಿದ್ದು ವೈಯಕ್ತಿಕವಾಗಿ ನನಗೆ ಸಂತೋಷದ ಸಂಗತಿ. ಇಲ್ಲಿ ಭಾಗವಹಿಸಿರುವಂಥ ಎಲ್ಲ ಕವಿಯತ್ರಿಯರಿಗೆ, ಕವಿಗಳಿಗೆ ನಾನು ಶುಭಾಶಯಗಳನ್ನು ಮತ್ತು ಅದರ ಜೊತೆಗೆ ಅಭಿನಂದನೆಗಳನ್ನು ಕೋರ್ತಾ 2 ಪದ್ಯಗಳನ್ನು, ನನ್ನ ಪದ್ಯಗಳೆಲ್ಲ ಇವು ಯುದ್ಧ ವಿರೋಧಿ ಶಾಂತಿ ಗೀತೆಗಳು ಅಂತ ನಾನು ತುಂಬ ಇಷ್ಟಪಟ್ಟಂತಹ ಒಂದು ಪುಸ್ತಕ ಇದು. ಸವಿತಾ ನಾಗಭೂಷಣ್ ಅವರು ಈ ಕವಿತೆಗಳನ್ನು ರಚನೆ ಮಾಡಿದ್ದಾರೆ. ಕಳೆದ ವರ್ಷ ನಮ್ಮ ಸಮುದಾಯದ ಸಂಸ್ಥೆಯಲ್ಲಿ ಕೂಡ ಇಂಥದೇ ಒಂದು ಯುದ್ಧ ವಿರೋಧಿ ಒಂದು ಕವಿಗೋಷ್ಠಿಯನ್ನು ನಾವು ಏರ್ಪಡಿಸಿದ್ವಿ. ಆ ಸಂದರ್ಭದಲ್ಲಿಯೂ ನಾನು ಹಲವಾರು ಪುಸ್ತಕಗಳನ್ನು ಅವತ್ತು ಭಾಗವಹಿಸಿದ ಕವಿಗಳಿಗೆ, ಕವಿಯತ್ರಿಗೆ ನಾನು ಇವುಗಳನ್ನು ಹಂಚಿದೆ. ಇವತ್ತು ಕೂಡ ಕೆಲವು ಪ್ರತಿಗಳನ್ನು ತೆಗೆದುಕೊಂಡು ತಂದಿದ್ದೀನಿ. ಒಂದು ಪದ್ಯ ಬಲಾಢ್ಯರು. ಯಾರು ಅಂತ ಗೊತ್ತು ನೀವು? ಬಲಾಢ್ಯರು ಇವರು ವಿಶೇಷ ಜನರು, ಇಡೀ ಜಗತ್ತಿಗೆ ಒಡೆಯರು. ಕೆಲವರ ಬೆಂಬಲಕ್ಕೆ ನಿಲ್ಲುವರು. ನೋಡಿ, ಯಾರ ಬೆಂಬಲಕ್ಕೆ ಯಾರು ನಿಂತರು ಅಂತ ಗೊತ್ತಿಲ್ಲ. ಕೆಲವರ ಬೆಂಬಲಕ್ಕೆ ನಿಲ್ಲುವರು, ಹಲವರ ಅಂಚಿಗೂ ತಳ್ಳುವವರು, ಬಯಸಿದರೆ ಸಗ್ಗವನ್ನೇ ಭೂಮಿಗೆ ತಂದಿಳಿಸುವವರು, ಇಲ್ಲ ನರಕ ಸೃಷ್ಟಿಸುವವರು, ಇತ್ತ ಶಸ್ತ್ರಾಸ್ತ್ರವನ್ನು ನೀಡುವವರು, ಅತ್ತ ಗಾಯಾಳುಗಳಿಗೆ ಮುಲಾಮು ಹಚ್ಚುವವರು. 2 ಕೆಲಸ ಅವರೇ ಮಾಡ್ತಾರೆ. ಶಸ್ತ್ರಾಗಾರ ಕೆಲವರಿಗೆ ಶವಾಗಾರ ಇರಬೇಕು. ಎಲ್ಲರೂ ಅಂಕೆಯಲ್ಲಿರಬೇಕು, ಇಲ್ಲ ಶಂಕೆಗೊಳಪಡಬೇಕು. ಭೂಯನ್ನಾಡುವುದು ಇವರ ಆಜನ್ಮ ಸಿದ್ಧ ಹಕ್ಕು, ಇಡೀ ಜಗತ್ತು ಇವರ ತುತ್ತು. ಇನ್ನೊಂದು ಪದ್ಯ, ಯುದ್ಧಕ್ಕೆ ಗುಡ್ಬಾಯ್. ಹೊಡೆದಾಡಲು ಕೋಟಿ ಕೋಟಿ ಹಣ ಖರ್ಚು ಮಾಡಬೇಕೆ? ಕಾದಾಡಿ ಕೋಟಿ ಕೋಟಿ ಜನ ಜೀವ ತೆರಬೇಕೆ? ದ್ವೇಷಿಸಲು ದಮನಿಸಲು ದೊಡ್ಡ ದೊಡ್ಡ ಯೋಜನೆ ಹಾಕಿಕೊಳ್ಳಬೇಕೆ? ದವಸ ಧಾನ್ಯಗಳಂತೆ ಮತ್ತು ಗುಂಡುಗಳನ್ನು ಸಂಗ್ರಹಿಸಿಡಬೇಕೆ? ಯಾಕೋ ಮನುಷ್ಯರು ಅನ್ನ ತಿನ್ನುವವರಂತೆ ಕಾಣುತ್ತಿಲ್ಲ. ಅವರಿಗೆ ಪ್ರಶ್ನೆಗಳಿಲ್ಲ, ಬದುಕಿಲ್ಲ, ಸತ್ಯ. ನಮಸ್ಕಾರ. ಯಾಕೆ ಬೇಕು ಯುದ್ಧ ಎಂಬ ವಿನಾಶ? ಪ್ರತಿಷ್ಠೆ ಹೆಸರಿನಲ್ಲಿ ನಡೆದಿದೆ ಭವಿಷ್ಯದ ನಾಶ. ವ್ಯಾಪಕ ಸಾವು ನೋವುಗಳ ಪರಿಣಾಮ, ಅಮಾಯಕರ ಮಾರಣ ಹೋಮ. ದುರುಳರ ದುರಾಸೆಗೆ ಮಿತಿಯಿಲ್ಲ. ಸೈರನ್ ಸದ್ದು, ಗುಂಡಿನ ಆರ್ಭಟಗಳ ಗದ್ದಲ. ಆ ಕರಾಳ ರಾತ್ರಿ, ನಿದ್ದೆ ಇಲ್ಲದ ಕಣ್ಣುಗಳು, ಅನ್ನ ನೀರಿನ ದಾಹದಿ ಹಸಿದ ಹೊಟ್ಟೆಗಳು. ಮಡುಗಟ್ಟಿದ ರಕ್ತದ ಹೊನ್ನದಾಳದಿ ಬಿದ್ದಿವೆ ಮುಗ್ಧ ಕಂದಮ್ಮಗಳ ರುಂಡ. ಕರುಳ ಕುಡಿಗಾಗಿ ತಾಯಂದಿರ ಆಕ್ರಂದನ, ಕೇಳುವರಾರು ನೊಂದ ಮನಸ್ಸಿನ ದುಗುಡವ. ಮಾನವನ ನಾಗರಿಕತೆಗೆ ಯುದ್ಧವೇ ಮಾರಕ, ಪ್ರಕೃತಿ ವಿಕೋಪಕ್ಕೆ ಇದುವೇ ಕಾರಕ. ಬೇಡ ಯುದ್ಧ, ಬೇಕು ಬುದ್ಧನ ಸಹನೆ. ನಾವರಣಗೊಳ್ಳಲಿ ಅಹಿಂಸಾ ತತ್ವಗಳ ಭಾವನೆ. ಧನ್ಯವಾದಗಳು. ನನ್ನ ಕವನದ ಶೀರ್ಷಿಕೆ ಯುದ್ಧ ನಿಲ್ಲಲಿ. ಯುದ್ಧ ನಿಲ್ಲಲಿ, ಮನುಕುಲ ಉಳಿಯಲಿ, ಎಲ್ಲೆಡೆ ಶಾಂತಿ ಸೌಹಾರ್ದತೆ ನೆಲೆಸಲಿ. ಬರಿದಾಗುತ್ತಿದೆ ಭೂತಾಯಿಯ ಮಡಿಲು, ಬಡಿದಿದೆ ಎಲ್ಲೆಡೆ ಹಾಹಾಕಾರದ ಸಿಡಿಲು. ಹೊತ್ತಿ ಉರಿಯುತ್ತಿವೆ ತೈಲಾಗಾರಗಳು, ಧರೆಗುರುಳುತ್ತಿವೆ ದೈತ್ಯ ಕಟ್ಟಡಗಳು. ನಾಶವಾಗುತ್ತಿವೆ ಜೀವ ಸಂಕುಲಗಳು, ನಿಸರ್ಗದ ಸಲ್ಲಡಗಿಸಿವೆ ಕ್ಷಿಪಣಿಗಳು. ಸಾಕಿನ್ನು ಯುದ್ಧದ ಸತ್ತು ಗದ್ದಲವು, ಉಳಿಯಲಿ ಅಳಿದುಳಿದ ಜೀವಗಳು. ಮಾನವನಿಗೆ ನೀಡಿದ ನಿಧಿಯು ಈ ಭೂಮಿ, ಆ ಮಡಿಲು ತಣ್ಣಗಿರುವಂತೆ ಮಾಡೋಣ ಎಂದು. ಆವ ದೇಶವಾದರೇನು, ಆವ ಧರ್ಮವಾದರೇನು, ನಾವೆಲ್ಲ ಒಂದೇ ಎಂಬುದ ಮರೆತಿರುವೆವೇನು. ಬೇಗ ಮುಗಿಯಲಿ ಸಮರ, ಬಿಡೋಣ ವೈರವ, ಅಳಿಸು ದ್ವೇಷ ಅಸೂಯೆಗಳ ನಮ್ಮಿಂದ ಭೈರವ.
ಇಲ್ಲಿ ಯಾರೂ ಅಮರರಲ್ಲ, ಬಂದಂತೆ ತೆರಳಬೇಕು. ಇರುವಷ್ಟು ದಿವಸ ನಾವೆಲ್ಲ ಹೌದೆನ್ನುವಂತಿರಬೇಕು. ಒಪ್ಪಂದಗಳಾಗಲಿ ಬೇಗ, ವಿರಾಮ ನೀಡಿರಿ ಸಮರಕ್ಕೆ. ಬದುಕಲು ಬಿಡಿ ಜನರ, ಬೇಡುವೆನು ನಾನಿದನೊಂದೇ. ಧನ್ಯವಾದಗಳು ಅವಕಾಶಕ್ಕಾಗಿ. ನನ್ನ ಕವನದ ಶೀರ್ಷಿಕೆ ಶಾಂತಿಯ ಶ್ವಾಸ. ಯುದ್ಧದ ಘೋಷವೇನು ಹೇಳುವೆಯ ಗೆಳತಿ? ಮನದ ಮಿಡಿತವನ್ನು ಮರೆಮಾಚಿದ ಶೋಕಗೀತೆ. ಬಂದೂಕಿನ ಗರ್ಜನೆಗೆ ನಿರಪರಾಧಿಗಳ ನಿಶ್ವಾಸವೇ ಸಾಕ್ಷಿ. ಮಾನವೀಯತೆಯ ಮರ್ಮವೇ ಮಣ್ಣಾಗುವ ಕ್ಷಣ. ರಕ್ತದ ಹನಿಗಳು ಬೀಳುವಲ್ಲಿ ಬಾಳಿನ ಹೂಗಳು ಒಣಗುತ್ತಿವೆ. ಹಿಂಸೆಯ ಹಾದಿಯಲ್ಲಿ ಹೆಜ್ಜೆ ಇಡುವವನಿಗೆ ಹೃದಯದ ಧ್ವನಿ ಕೇಳುವುದೇ ಇಲ್ಲ. ತಾಯಿಯ ಕಣ್ಣೀರು ನದಿಯಂತೆ ಹರಿಯುವಾಗ, ಮಕ್ಕಳ ಕನಸು ಕಣ್ಣೆದುರೇ ಚೂರಾಗುವಾಗ ಅದು ಯುದ್ಧದ ಜಯವೇನು ಹೇಳು? ಶೋಕದ ಶಿಲಾಶಾಸನವಲ್ಲವೇ? ಶಾಂತಿ ಎಂದರೆ ಒಡಲ ತಣಿಸುವ ಮಳೆಯಂತೆ, ಮನದ ಮಲಿನ ತೊಳೆವ ಹಿತವಾದ ಸ್ಪರ್ಶದಂತೆ. ಆದರೆ ಯುದ್ಧ ಮಿಂಚಿನ ಹೊಡೆತದಂತೆ ಮನಸ್ಸು ಒಡೆವ ದುರಂತವಲ್ಲವೇ? ನಾವೇಕೆ ಬಿಸಿಯ ರಕ್ತವನ್ನು ಬೆಳೆಸಬೇಕು? ಶೀತಲವಾದ ಪ್ರೀತಿಯ ಬೀಜವನ್ನು ಬಿತ್ತಬಾರದೆ? ಒಗ್ಗಟ್ಟಿನ ಹಸಿರು ಹೊಲ ಗದ್ದೆಗಳಲ್ಲಿ ಹೊಸ ಭವಿಷ್ಯ ಮೂಡಿಸಬಾರದೆ? ಬಾಳಿನ ಮೌಲ್ಯವು ಭೇದವಿಲ್ಲದ ಒಗ್ಗಟ್ಟಿನಲ್ಲಿ ಅಡಗಿದೆ. ಯುದ್ಧ ವಿರೋಧಿಸುವ ಧ್ವನಿಯೇ ನಿಜವಾದ ಮಾನವೀಯತೆಯ ನಾದವಲ್ಲವೇ? ಬನ್ನಿ ಬನ್ನಿ ಯುದ್ಧೋನ್ಮಾದಿಗಳೇ, ಬಂದೂಕಿನ ಬದಲು ಹೃದಯಗಳನ್ನು ಅಪ್ಪೋಣ. ಹಿಂಸೆಯ ಬದಲು ಪ್ರೀತಿಯನ್ನು ಬಿತ್ತೋಣ. ಶಾಂತಿಯ ಶ್ವಾಸದಿಂದ ಈ ಭೂಮಿಯ ಬದುಕಿಸೋಣ. ಶಾಂತಿಯ ಶ್ವಾಸದಿಂದ ಈ ಭೂಮಿಯ ಬದುಕಿಸೋಣ. ಶಾಂತಿಯ ಶ್ವಾಸದಿಂದ ಈ ಭೂಮಿಯ ಬದುಕಿಸೋಣ. ಅವಕಾಶಕ್ಕಾಗಿ ಯುದ್ಧ ವಿರೋಧ ವೇದಿಕೆಗೆ ಪೂರಕವಾದ ಧನ್ಯವಾದಗಳು. ಕವನದ ಶೀರ್ಷಿಕೆ ಶಾಂತಿ ಸ್ವಾಹ. ಕವನದ ಶೀರ್ಷಿಕೆ ಶಾಂತಿ ಸ್ವಾಹ. ಒಬ್ಬೊಬ್ಬರದು ಒಂದೊಂದು ಅಸ್ಮಿತೆಯ ಗರ್ಜನೆ, ಒಬ್ಬೊಬ್ಬರದು ಒಂದೊಂದು ಅಸ್ಮಿತೆಯ ಗರ್ಜನೆ. ಬಾಂಬು ಕ್ಷಿಪಣಿಗಳ ಭರ್ಜರಿ ಭರಾಟೆ, ಬಾಂಬು ಕ್ಷಿಪಣಿಗಳ ಭರ್ಜರಿ ಭರಾಟೆ. ಧೂಮ ತುಂಬಿದ ಆ ಪ್ರದೇಶಗಳಲ್ಲಿ ಜೀವಿಗಳ ಉಸಿರುಗಟ್ಟಿದ ಆಕ್ರಂದನ. ಧೂಮ ತುಂಬಿದ ಆ ಪ್ರದೇಶಗಳಲ್ಲಿ ಜೀವಿಗಳ ಉಸಿರುಗಟ್ಟಿದ ಆಕ್ರಂದನ. ಧಡಬಡಿಸುವ ಆ ಭೂ ವಲಯದಲ್ಲಿ ಮಾನವೀಯತೆ ಕೈ ತಪ್ಪಿ ಮೌನವಾಗಿ. ಭೂಮಿ ಆಕಾಶಕ್ಕೂ ಕವಿದಿದೆ ಕತ್ತಲೆ. ಭೂಮಿ ಆಕಾಶಕ್ಕೂ ಕವಿದಿದೆ ಕತ್ತಲೆ. ನಗರಗಳ ಮೇಲೆ ಕೈಚಾಯಿ. ಕುಸಿದ ಮನೆಗಳಲ್ಲಿ ಕನಸುಗಳು ನುಚ್ಚುನುರು. ಮಗು ಎತ್ತಿಕೊಂಡವರ ಕಣ್ಣಲ್ಲಿ ಭಯದ ನೆರಳು. ಸಾವು ಯಾವಾಗಲಾದರೂ ಬಂದೀತೆಂಬ ಭೀತಿ ಅನುಕಿಸುತ್ತಿದೆ ಕಳವಳ ಗಾಳಿಯಲ್ಲಿ ತೇಲುತ್ತಾ. ದೂರದಲ್ಲಿರುವ ಯುದ್ಧ ಹೂಡಿದ ಭೂಪರಿಗೆ ಇಲ್ಲಿಯ ರಕ್ತದ ಮಡುವು ಖುಷಿ ತಂದಿದೆ. ಶರಣಾಗತಿಯ ನೆಪ ಒಡ್ಡಿ ಕೇಕ ಹಾಕುತ್ತಿದ್ದಾರೆ. ಒಬ್ಬರ ಲಾಭಕ್ಕೆ ಇನ್ನೊಬ್ಬರ ಮರಣ. ಸಾಮ್ರಾಜ್ಯಶಾಹಿಗಳ ಲಾಭ ಕೊರತನ ದಂಡೆ ಮುಂಚೂಣಿಯಲ್ಲಿದೆ ಸ್ವಹಿತದ ಲೆಕ್ಕಾಚಾರ. ದೊಡ್ಡದಾಗಿದೆ ಶಾಂತಿಗಿಂತ ರಾಜಕೀಯ ಲಾಭ. ಇನ್ನೆಲ್ಲಿ ಮೊಳಗಿದ್ದು ನೆಮ್ಮದಿಯ ಬೀಜ. ಬರುವ ದಿನಗಳಲ್ಲಾದರೂ ಬಂದಿದ್ದೆ ಕತ್ತಲೆಯ ಕರಾಳ ಬದುಕು ಕೊನೆಯಾಗಿದ್ದೆ.
ಕತ್ತಲೆಯ ಕರಾಳ ಬದುಕು ಕೊನೆಯಾಗಿದೆ. ಶಾಂತಿ ನೆಮ್ಮದಿಯ ಕಿರಣಗಳು ಮೂಡಿದೆ. ಶಾಂತಿ ನೆಮ್ಮದಿಯ ಕಿರಣಗಳು ಮೂಡಿದೆ. ಭರವಸೆಯ ಬದುಕು ಹಸನಾಗಿದೆ. ಭರವಸೆಯ ಬದುಕು ಹಸನಾಗಿದೆ. ಅವಕಾಶಕ್ಕಾಗಿ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಯುದ್ಧ ಬೇಡ ಶಾಂತಿ ಬೇಕು. ಏನಿದು ಯುದ್ಧ ಎಲ್ಲೆಡೆ ನಾಶ ಸುಡುತ್ತಲೇ ಬಂದಿದೆ ಜಗವನ್ನು. ಏನಿದು ಯುದ್ಧ ಎಲ್ಲೆಡೆ ನಾಶ ಸುಡುತ್ತಲೇ ಬಂದಿದೆ ಜಗವನ್ನು. ಯುದ್ಧದ ಉನ್ಮಾದ ಮಾಡುತ್ತಿದೆ ಜಗತ್ತಿಗೆ ಇನ್ನಿಲ್ಲದ ಕೆಡುಕನ್ನು. ಯುದ್ಧದ ಉನ್ಮಾದ ಮಾಡುತ್ತಿದೆ ಜಗತ್ತಿಗೆ ಇನ್ನಿಲ್ಲದ ಕೆಡುಕನ್ನು. ಪ್ರಕೃತಿ ನಾಶದ ಅರಿವು ಇರದೆ ನಡೆದಿದೆ ಮನುಜನ ಕಾದಾಟ. ಪ್ರಕೃತಿ ನಾಶದ ಅರಿವು ಇರದೆ ನಡೆದಿದೆ ಮನುಜನ ಕಾದಾಟ. ದ್ವೇಷವ ಬಿತ್ತಿ ಕೆಂಡವ ಕಾರುತ್ತ ಮಾನವ ಕುಲಕ್ಕೆ ತರುವರು ಕಂಟಕ. ದ್ವೇಷವ ಬಿತ್ತಿ ಕೆಂಡವ ಕಾರುತ್ತ ಮಾನವ ಕುಲಕ್ಕೆ ತರುವರು ಕಂಟಕ. ಅಗಸತಿ ಮೊಳಗುತ್ತಲೇ ಇವೆ ಭೀಕರ ಕ್ಷಿಪಣಿಗಳ ಸುರಿಮಳೆ. ಅಗಸತಿ ಮೊಳಗುತ್ತಲೇ ಇವೆ ಭೀಕರ ಕ್ಷಿಪಣಿಗಳ ಸುರಿಮಳೆ. ಜೀವಕ್ಕಿಲ್ಲ ಬೆಲೆ ಎಲ್ಲಿ ನೋಡಿದರೂ ಧಗಧಗ ಬೆಂಕಿ ಕೆಂಡದ ಮಳೆ. ಜೀವಕ್ಕಿಲ್ಲ ಬೆಲೆ ಎಲ್ಲಿ ನೋಡಿದರೂ ಧಗಧಗ ಬೆಂಕಿ ಕೆಂಡದ ಮಳೆ. ಮರೆಯಾಗುತ್ತಿದೆ ಈಗ ಸೋದರತೆ ಮಾನವೀಯ ಕಾರ್ಯತೆ. ಮರೆಯಾಗುತ್ತಿದೆ ಈಗ ಸೋದರತೆ ಮಾನವೀಯ ಕಾರ್ಯತೆ. ಯುದ್ಧದ ದಾಳಿ ಪ್ರತಿದಾಳಿಗಿಲ್ಲ ಯಾವುದೇ ವೈಚಾರಿಕತೆ. ಯುದ್ಧದ ದಾಳಿ ಪ್ರತಿದಾಳಿಗಿಲ್ಲ ಈಗ ಯಾವುದೇ ವೈಚಾರಿಕತೆ. ಯಾವ ರಾಷ್ಟ್ರವೂ ಆಗಬಾರದು ಯುದ್ಧಗಳ ನಿಲ್ದಾಣ. ಯಾವ ರಾಷ್ಟ್ರವೂ ಆಗಬಾರದು ಯುದ್ಧಗಳ ನಿಲ್ದಾಣ. ಆಗಬೇಕಿದೆ ಈಗ ಶಾಂತಿಯುತ ಜಗತ್ತಿನ ನಿರ್ಮಾಣ. ಆಗಬೇಕಿದೆ ಈಗ ಶಾಂತಿಯುತ ಜಗತ್ತಿನ ನಿರ್ಮಾಣ. ಯುದ್ಧ ಕ್ರೌರ್ಯದ ಕಾರ್ಮೋಡ ಬೇಗನೆ ಕರಗಲಿ. ಯುದ್ಧ ಕ್ರೌರ್ಯದ ಕಾರ್ಮೋಡ ಬೇಗನೆ ಕರಗಲಿ. ಜಗದಿ ಮನುಕುಲವು ನೆಮ್ಮದಿಯಾಗಿ ಉಳಿಯಲಿ. ಜಗದಿ ಮನುಕುಲವು ನೆಮ್ಮದಿಯಾಗಿ ಉಳಿಯಲಿ. ಮುಗ್ಧ ಮಕ್ಕಳು ಹಸಿವೆಯಿಂದ ಬಳಲುತ್ತಿರಲು ಎಲ್ಲೆಲ್ಲೂ ನಿರುದ್ಯೋಗ ಉದ್ವಿಗ್ನತೆ ತಾಂಡವಾಡುತ್ತಿರಲು ನಮಗೆ ಯುದ್ಧ ಬೇಕಾ? ಮುಗ್ಧ ಮಕ್ಕಳು ಹಸಿವೆಯಿಂದ ಬಳಲುತ್ತಿರಲು ಎಲ್ಲೆಲ್ಲೂ ನಿರುದ್ಯೋಗ ಉದ್ವಿಗ್ನತೆ ತಾಂಡವಾಡುತ್ತಿರಲು ನಮಗೆ ಯುದ್ಧ ಬೇಕಾ? ಯುದ್ಧವೇ ಪರಿಹಾರವಲ್ಲ, ಶಾಂತಿಗೆ ಮೊದಲು ಆದ್ಯತೆ ಇರಲಿ. ಯುದ್ಧವೇ ಪರಿಹಾರವಲ್ಲ, ಶಾಂತಿಗೆ ಮೊದಲು ಆದ್ಯತೆಯಾಗಲಿ. ಮಾನವ ಕುಲಕ್ಕೆ ಕಂಟಕವಾಗಿರುವ ಸಂಘಟನೆಗಳು ಅಳಿಯಲಿ. ಮಾನವ ಕುಲಕ್ಕೆ ಕಂಟಕವಾಗಿರುವ ಸಂಘಟನೆಗಳು ಅಳಿಯಲಿ. ಬೇಗನೆ ಯುದ್ಧ ಕೊನೆಗಾಣಲಿ. ವಿಶ್ವದೆಲ್ಲೆಡೆ ಶಾಂತಿ ಪಸರಿಸಲಿ. ಬೇಗನೆ ಯುದ್ಧ ಕೊನೆಗಾಣಲಿ. ವಿಶ್ವದೆಲ್ಲೆಡೆ ಶಾಂತಿ ಪಸರಿಸಲಿ. ಹೊಡಿ ಬಡಿ ಕೊಲ್ಲಿ ಎಂದು ದ್ವೇಷ ಕಾಡುವವರ ಮನ ಪರಿವರ್ತನೆಯಾಗಲಿ. ಹೊಡಿ ಬಡಿ ಕೊಲ್ಲಿ ಎಂದು ದ್ವೇಷ ಕಾಡುವವರ ಮನ ಪರಿವರ್ತನೆಯಾಗಲಿ. ಹೊಡಿ ಬಡಿ ಕೊಲ್ಲಿ ಎಂದು ದ್ವೇಷ ಕಾಡುವವರ ಮನ ಪರಿವರ್ತನೆಯಾಗಲಿ. ಅವಕಾಶಕ್ಕಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ. ರಾಷ್ಟ್ರಗಳ ಮಧ್ಯೆ ಇರಲಿ ಪರಸ್ಪರ ಶಾಂತಿ ಸೌಹಾರ್ದತೆ. ಆಗ ಹರಡುವುದು ಜಗತ್ತಿನಾದ್ಯಂತ ಸ್ವಾಭಾವಿಕ ಶಾಂತತೆ. ಪ್ರತಿ ರಾಷ್ಟ್ರವು ಕೊಡಲಿ ಶಾಂತತೆಗೆ ಪ್ರಥಮ ಆದ್ಯತೆ. ಎಲ್ಲ ರಾಷ್ಟ್ರ ನಾಯಕತ್ವದಲ್ಲಿ ಇರಲಿ ದೃಢವಾದ ಬದ್ಧತೆ. ಬಿಡಬೇಕು ಮತ್ತೊಂದು ರಾಷ್ಟ್ರದ ಗಡಿ ದಾಟಿ ಅತಿಕ್ರಮಣ, ದೋಚುವ ನುಸುಳುವ ಮನಸ್ಥಿತಿ. ಬಿಡದಿದ್ದರೆ ತಂದೊಡ್ಡುವುದು ಶಾಂತತೆಗೆ ಭಗ್ನಗೊಳ್ಳುವ ಪರಿಸ್ಥಿತಿ. ಬಿಡದಿದ್ದರೆ ತಂದೊಡ್ಡುವುದು ಶಾಂತತೆ ಭಗ್ನಗೊಳ್ಳುವ ಪರಿಸ್ಥಿತಿ. ಅಧಿಕಾರದ ಚಿಕ್ಕಾಣಿ ಹಿಡಿದ ನಾಯಕರಾಗಬಾರದು ಮೋಸದ ನರಿ. ನರಿಬುದ್ಧಿ ನಾಯಕರಿಗೆ ಅಲ್ಲಿಯ ಪ್ರಜೆಗಳೇ ಕೊಡಬೇಕು ಸರಿಯಾದ ಸಮಯಕ್ಕೆ ಬರಿ. ಘೋಷಣೆಯಾದರೂ ಯುದ್ಧ ವಿರಾಮ. ಯಾರನ್ನೂ ಎರಲು ಬಿಡೋದಿಲ್ಲ ಆರಾಮ. ಯುದ್ಧದ ಕಾರ್ಮೋಡ ಕವಿಯದಿರಲಿ ಆಕಾಶವ. ಅರಿತುಕೊಳ್ಳಿ ಅದರ ಅವಾಂತರದ ಭೀಕರತೆಯ ಸ್ವರೂಪವ. ಅಮಾಯಕ ಜೀವಿಗಳ ರಕ್ತ ಹರಿಯದಿರಲಿ ಭೂಮಿಯಲ್ಲಿ. ಮಾನವೀಯತೆ ಅರಳಲಿ ಪ್ರತಿಯೊಂದು ಹೃದಯದಲ್ಲಿ. ಯುದ್ಧ ಮಾಡುವ ರಾಷ್ಟ್ರದ ನಾಯಕರೇ ಏರಿಸಿಕೊಳ್ಳಬೇಡಿ ಅಧಿಕಾರದ ಸ್ವಪ್ರತಿಷ್ಠೆಯ ಮತ್ತು. ಅಡಗಿದೆ ಪ್ರತಿ ರಾಷ್ಟ್ರದಲ್ಲಿ ಒಂದೊಂದು ಅಪಾರ ನೈಸರ್ಗಿಕ ಸಂಪತ್ತು. ದ್ವೇಷದಿಂದ ನಾಶ ಮಾಡಿದರೆ ಸೃಷ್ಟಿಸುವುದು ಜಗತ್ತಿನಾದ್ಯಂತ ಆಪತ್ತು. ತಂದೊಡ್ಡುವುದು ಬೇರೆ ಬೇರೆ ರಾಷ್ಟ್ರಗಳಿಗೂ ವಿಪತ್ತು.
ಪಕ್ಷಾತೀತ ರಾಷ್ಟ್ರಾತೀತವಾಗಿ ಬಿಟ್ಟು ಬಿಡಿ ಉಗ್ರವಾದಿಗಳಿಗೆ ಕುಮ್ಮಕ್ಕು ಕೊಡುವ ಮನೋಭಾವ ಇದು ಸೃಷ್ಟಿಸುವುದು ಸಾಮರಸ್ಯ ಶಾಂತತೆಯ ದಾರಿಗೆ ದೊಡ್ಡ ಕಂದಕವ. ಹಾಳು ಮಾಡುವುದು ಬೇಡ ಪರಿಸರದ ಸೊಬಗು ಸೌಂದರ್ಯವ, ಹರಿಸುವುದು ಬೇಡ ಮಕ್ಕಳು ಮರಿ ಮುದ್ದು ಕಂದಮ್ಮಗಳ ಅಮಾಯಕರ ಸೈನಿಕರ ರಕ್ತವ. ದೇಶ ವಿರೋಧಿ ಘೋಷಣೆ ಕೂಗುವ ದೇಶ ವಿರೋಧಿ ಮನಸ್ಸುಗಳಿಗೆ ಬರಬೇಕು ಕಠಿಣ ಕಾನೂನು ಕುಣಿಗೆ, ಆಗ ಹುಟ್ಟುವುದು ದೇಶ ದ್ರೋಹಿಗಳಿಗೆ ಹೆದರಿಕೆ. ಸೃಷ್ಟಿಸುವುದು ಸರಕು ಅನಿಲ ಇಂಧನಗಳ ಅಭಾವ, ಬಂದಿದ್ದು ಜೋಕೆ ಆದಿಮಾನವ ಗಡ್ಡೆ ಗೆಣಸು ತಿನ್ನುವ ಪುರಾತನದ ಅನುಭವ. ಹಚ್ಚುವುದು ಜಗತ್ತಿನಾದ್ಯಂತ ಬೆಲೆ ಏರಿಕೆಯ ಪ್ರಭಾವ, ಬೇಡ ಬಂದೂಕು ಯುದ್ಧ ನೌಕೆ ಕ್ಷಿಪಣಿಗಳ ಸದ್ದು. ಸಂಯುಕ್ತ ರಾಷ್ಟ್ರಗಳ ಭದ್ರತಾ ಮಂಡಳಿ ಯುದ್ಧಕ್ಕೆ ಪ್ರೋತ್ಸಾಹ ನೀಡುವುದನ್ನು ಮಾಡಬೇಕು ರದ್ದು. ಸರಸ ಸಾಮರಸ್ಯವೇ ಜೀವನ, ವಿರಸವೇ ಮರಣ. ಬೇಡವೇ ಬೇಡ ಯುದ್ಧ, ಇರಲಿ ಯಾವುದೇ ಕಾರಣ. ಅವಕಾಶಕ್ಕಾಗಿ ಧನ್ಯವಾದ. ಸೌಹಾರ್ದ ಗೀತೆಯ ಒಂದು ಶೀರ್ಷಿಕೆ ಪರಿವರ್ತನೆ ಅಂತ. ಎದ್ದೇಳು ಮನುಷ್ಯ, ಎದ್ದೇಳು ನೀ, ಕತ್ತಲು ತೊರೆದು ಆಚೆಗೆ ಬಾ. ನಾಳೆಯ ದಾರಿಯು ನಿನ್ನ ಕೈಯಲ್ಲಿದೆ, ನಿನ್ನ ಕೈಯಲ್ಲಿದೆ. ಎದ್ದೇಳು ಮನುಜ ಎದ್ದೇಳು ನೀ, ಕತ್ತಲು ತೊರೆದು ಆಚೆಗೆ ಬಾ. ಎದ್ದೇಳು ಮನುಜ ಎದ್ದೇಳು ನೀ, ಕತ್ತಲು ತೊರೆದು ಆಚೆಗೆ ಬಾ. ನಾಳೆಯ ದಾರಿಯು ನಿನ್ನ ಕೈಯಲ್ಲಿದೆ, ಸಮಾಜ ಬದಲಿಸುವ ಶಕ್ತಿ ನಿನ್ನಲ್ಲಿದೆ. ಅಸ್ಪೃಶ್ಯತೆ ಬೇಲಿಯನ್ನು ಕಿತ್ತೊಗೆಯೋಣ ನಾವೆಲ್ಲ, ಸ್ಪೃಶ್ಯತೆ ಬೇಲಿಯನ್ನು ಕಿತ್ತೊಗೆಯೋಣ ನಾವೆಲ್ಲ. ಜಾತಿ ಧರ್ಮದ ಗೋಡೆಯ ಒಡೆದು ಮಾನವತೆಯ ಮನೆ ಕಟ್ಟೋಣ ಬಾ. ನಾವು ಮಾನವತೆಯ ಮನೆ ಕಟ್ಟೋಣ ಬಾ. ಸ್ನೇಹದ ದೀಪವ ಹಚ್ಚೋಣ ಬಾ, ನಗುವನ್ನು ಹಂಚಿ ಬಾಳೋಣ ಬಾ. ಸ್ನೇಹದ ದೀಪವ ಹಚ್ಚೋಣ ಬಾ, ನಗುವನ್ನು ಹಂಚಿ ಬಾಳೋಣ ಬಾ. ಹೊಸ ಕನಸುಗಳ ನನಸು ಮಾಡೋಣ ಬಾ. ಸೌಹಾರ್ದತೆಯ ಸೇತುವೆ ಕಟ್ಟೋಣ ಬಾ. ವೇಷ ಹಿಂಸೆಗಳಿಲ್ಲದ ಸುಂದರ ನಾಳೆಯ ಕಟ್ಟೋಣ. ನಗು ನಗುತ್ತಾ ಜಗವ ಗೆಲ್ಲೋಣ ಬಾ. ಮಾನವೀಯ ಮೌನ ಬಿತ್ತೋಣ ಬಾ. ನಾವು ಬದಲಾದರೆ ನೋಡು ಬದಲಾಗುವುದು ಈ ಜಗವು. ನಾವು ಬದಲಾದರೆ ನೋಡು ಬದಲಾಗುವುದು ಈ ಜಗವು. ಎದ್ದೇಳು ಮನುಜ ಕೈ ಜೋಡಿಸು ಬಾ. ಪರಿವರ್ತನೆಗೆ ಒಂದಾಗೋಣ ಬಾ. ಸಮಾಜ ಪರಿವರ್ತನೆಗೆ ಒಂದಾಗೋಣ ಬಾ. ಎದ್ದೇಳು ಮನುಜ ಎದ್ದೇಳು ನೀ, ಕತ್ತಲು ತೊರೆದು ಆಚೆಗೆ ಬಾ. ಎದ್ದೇಳು ಮನುಜ ಎದ್ದೇಳು ನೀ, ಕತ್ತಲು ತೊರೆದು ಆಚೆಗೆ ಬಾ. ನಾಳೆಯ ದಾರಿಯು ನಿನ್ನ ಕೈಯಲ್ಲಿದೆ, ಬದಲಿಸುವ ಶಕ್ತಿ ನಿನ್ನಲ್ಲಿದೆ. ಜಗವ ಬದಲಿಸುವ ಶಕ್ತಿ ನಿನ್ನಲ್ಲಿದೆ, ಶಕ್ತಿ ನಮ್ಮಲ್ಲಿದೆ, ಶಕ್ತಿ ನಿಮ್ಮಲ್ಲಿದೆ. ಯುದ್ಧ ಕಾರಿದ ವಿಷ ಹೊಗೆಯ ಗಗನದಲ್ಲಿ ಮಾನವತೆ ಉಸಿರಾಡಲು ಹಿಂಜರಿಯುತ್ತಿದೆ. ಕೆಂಪಾದ ನದಿಗಳು ಹರಿಯುವ ಹೊತ್ತಿನಲ್ಲಿ ಹೃದಯಗಳು ಕಲ್ಲಾಗುತ್ತಿವೆ. ಬಾಂಬುಗಳ ಸದ್ದಿನಲ್ಲಿ ಮಗುವಿನ ನಗು ಹಾರಿ ಹೋಗಿದೆ. ತಾಯಿಯ ಮಡಿಲಲ್ಲಿ ಮೌನದ ಕಣ್ಣಿದೆ. ಜೀವನವೇ ಪ್ರಶ್ನೆ
ಆಗುವಂಥ ಆ ಕ್ಷಣದಲ್ಲಿ ಹುಡುಕಬೇಕಿದೆ ಮಾನವೀಯತೆ ಎಲ್ಲಿ ಹೋಯಿತೆ ಅಂತ. ಸೀಮೆಗಳ ಹೆಸರಿನಲ್ಲಿ ವಿಭಜನೆಯ ಹೆಸರು, ಅಧಿಕಾರದ ಹಪಹಪಿ, ಹಿಂಸೆ, ಜ್ವಾಲಾಮುಖಿಯ ಜನ್ಮ, ಸೋಲು ಗೆಲುವಿನ ಚದುರಂಗದ ಆಟದಲ್ಲಿ ಮನುಕುಲವೇ ದಾಳವಾಗಿದೆ. ಇದು ಯಾವ ನ್ಯಾಯ ಮಾರ್ಗ? ಅರಳಬೇಕಿದೆ ಬಂದೂಕಿನ ತುದಿಯಲ್ಲಿ ಹೂವೊಂದು, ಪ್ರೀತಿಯ ಸುವಾಸನೆಯ ಬೀರಿ, ಮಿಸೇಲ್ಗಳ ಬದಲು ವಿಶಾಲ ಅರಿವಿನ ಸ್ಪರ್ಶ, ಗುಂಡಿನ ಸದ್ದಿಗಿಂತ ಗುರಿ ಗುರು ಸದ್ದಾಗಬೇಕಿದೆ. ಪಕ್ಷಿಗಳ ಗಾನ ಕಾನನ ಕೇಳಬೇಕಿದೆ. ಶಾಂತಿ ಉಸಿರಾಗಿ, ಪ್ರೀತಿ ಹಸಿರಾಗಿ, ಸಹಾನುಭೂತಿ ಆಲಯವಾಗಿ, ಜೀವನ ಚೈತನ್ಯ ಒಬ್ಬರ ಕೈ ಹಿಡಿದು ಇನ್ನೊಬ್ಬರು ನಡೆಯುವ ಜಗತ್ತು ನಮ್ಮ ಈಗಿನ ಜಾಗತಿಕ ಕನಸಾಗಿದೆ. ಬನ್ನಿ ಯುದ್ಧ ಕತ್ತಲ ತೊರೆದು ಪ್ರೇಮದ ದೀಪ ಬೆಳಗೋಣ. ಮಾನವತೆ ಎಂಬ ಮಂತ್ರ ಜಪಿಸಿ ಶಾಂತಿಯ ಲೋಕ ನಿರ್ಮಿಸೋಣ. ಶಾಂತಿಯ ಲೋಕ ನಿರ್ಮಿಸೋಣ. ಅವಕಾಶಕ್ಕಾಗಿ ಧನ್ಯವಾದ. ತಾನೇ ಶುರು ಮಾಡಿದ ಹೊಸ ಆಟದಲ್ಲಿ ಈ ಜಗದ ದೊಡ್ಡಣ್ಣ ನಿಲ್ಲಿಸಿಕೊಂಡಂತೆ ಪರೋಕ್ಷ ಹಿನ್ನಡೆ ಹೆಚ್ಚು. ಹತ್ತರೂ ಇಲ್ಲ ಇತ್ತರೂ ಇಲ್ಲ ಅಂತರ ಕಾಯ್ದುಕೊಂಡ ಭಾರತ. ದೊಡ್ಡಣ್ಣನ ವಿರುದ್ಧ ಸೊಳ್ಳೆತ್ತದ ನ್ಯಾಟೋ ಬೆಂಬಲಿತ ಇವರು. ಇಡೀ ತಾಳನಿರ್ದೇಶನ ತಂತ್ರದಲ್ಲಿ ಬ್ರಿಕ್ಸ್ ರಾಷ್ಟ್ರಗಳ ಮಸಲತ್ತು. ಖರ್ಚುಗಳ ಇರಾನ್ ವಿದ್ವಾನ್ವಾದ ಅಮೆರಿಕವು ಸಂಪನ್ಮೂಲಗಳಿಗೆ ಷೇರು ಮಾರುಕಟ್ಟೆಗೆ ಕುಸಿತ, ಆರ್ಥಿಕ ಹಿನ್ನಡೆಯಂಥ ಜಾಗತಿಕ ಸ್ಥಿತಿ, ಮಧ್ಯಪ್ರಾಚ್ಯದ ಯುದ್ಧ ದೊಡ್ಡಣ್ಣನ ಉಚ್ಚೇಜಿತ ರಕ್ತಪಾತ, ಪೆಟ್ರೋಲು ಡೀಸೆಲು ಅಭಾವ ಸೃಷ್ಟಿತ ಕೊರತೆಯ ಹಾವು ಎಳೆಯಾಟ. ಪೆಟ್ರೋಲು ಡೀಸೆಲು ಅಭಾವ ಸೃಷ್ಟಿತ ಕೊರತೆಯ ಹಾವು ಎಳೆಯಾಟ. ಸಾಮಾನ್ಯರ ಬದುಕಿನ ಮೇಲೆ ಕೊಡಲು ಪೆಟ್ಟು, ಸಾಮಾನ್ಯರ ಬದುಕಿನ ಮೇಲೆ ಕೊಡಲು ಪೆಟ್ಟು. ಮತ್ತೆ ಬೇರೆಗಳು ತಿಳಿಸಬೇಕಿದೆ ಸಮಯ. ಕುಂಬಾರಗೆ ವರ್ಷ, ಗಂಡೆಗೆ ನಿಮಿಷ, ಪೂರೈಕೆ ಸರಪಳಿಗೆ ಭಾರಿ ಹೊಡೆತ. ನಿಲ್ಲಬೇಕಿದೆ ಅನಿಯಮಿತ ದಾಳಿಗಳು, ಅಸಂಖ್ಯಾತ ಹತ್ಯೆಗಳು, ನಿರಂತರ ಸಾವು. ನಿಲ್ಲಬೇಕಿದೆ ಅನಿಯಮಿತ ದಾಳಿಗಳು, ಅಸಂಖ್ಯಾತ ಹತ್ಯೆಗಳು, ನಿರಂತರ ಸಾವು. ಬಿತ್ತಬೇಕಿದೆ ಮತ್ತೆ ಶಾಂತಿ ಬೀಜದ ಮಂತ್ರಗಳು, ಬಿತ್ತಬೇಕಿದೆ ಮತ್ತೆ ಶಾಂತಿ ಮಂತ್ರದ ಬೀಜಗಳು. ಅರಳಬೇಕಿದೆ ಒಳಗಿನಗಳಲ್ಲಿ ಹೂವು, ಅರಳಬೇಕಿದೆ ಒಳಗಿನಗಳಲ್ಲಿ ಹೂವು. ಕಾಣಬೇಕಿದೆ ಗಗನಲ್ಲಿ ಸ್ವಚ್ಛಂದಲ್ಲಿ ಪಾರಿವಾಳಗಳು, ಹಾರಬೇಕಿದೆ ಗಗನಲ್ಲಿ ಸ್ವಚ್ಛಂದಲ್ಲಿ ಪಾರಿವಾಳಗಳು. ಈ ಒಂದು ಕವಿಗೋಷ್ಠಿಯನ್ನು ಅತ್ಯಂತ ಅಚ್ಚುಕಟ್ಟಾಗಿ, ವ್ಯವಸ್ಥಿತವಾಗಿ, ಅನುಕ್ರಮವಾಗಿ, ಒಳ್ಳೆ ಕಾರ್ಯಾತ್ಮಕವಾಗಿ ನಡೆಸಿಕೊಡುತ್ತಿರುವ ನುಸ್ರತ್ ಸೋದರಿಗೆ ನಮ್ಮ ವೈಯಕ್ತಿಕ ಮತ್ತು ಭಾವಸ್ವರವಾಗಿ ಧನ್ಯವಾದಗಳನ್ನು ಹೇಳ್ಕೊಳ್ತೇವೆ. ನನ್ನ ಕವನದ ಶೀರ್ಷಿಕೆ ಓ ಯುದ್ಧ ನೀ ನಿಲ್ಲು ನಿಲ್ಲು, ಓ ಯುದ್ಧ ನೀ ನಿಲ್ಲು ನಿಲ್ಲು. ಅಯ್ಯೋ ಹರಿಸಿದರು ನೆತ್ತರು, ಅಯ್ಯೋ ಹರಿಸಿದರು ನೆತ್ತರು, ಭೂಮಿಯ ಮೇಲೆ ವಿಷದ ಬೀಜ ಬಿತ್ತಿದರು, ಭೂಮಿಯ ಮೇಲೆ ವಿಷದ ಬೀಜ ಬಿತ್ತಿದರು. ಯಾರಿವರನ್ನು ಹೆತ್ತವರು, ಯಾರಿವರನ್ನು ಹೆತ್ತವರು, ಏಕೆ ಹರಿಸುತ್ತಿಹರು ಈ ನೆತ್ತರು, ಏಕೆ ಹರಿಸುತ್ತಿಹರು ಈ ನೆತ್ತರು. ಮಾನವೀಯತೆ ಮರೆತ ಮಾನವರು, ಮಾನವೀಯತೆ ಮರೆತ ಮಾನವರು, ಆಗಿಹರು ಅಹಂಕಾರದ ದಾನವರು. ಯುದ್ಧದಿಂದ ಸೈನಿಕರ ಕುಟುಂಬಗಳು ಆದವು ಅನಾಥ, ಯುದ್ಧದಿಂದ ಸೈನಿಕರ ಕುಟುಂಬಗಳು ಆದವು ಅನಾಥ. ಮಗುವಿನ ಆಕ್ರಂದನ ಗೋಳು ಕೇಳುವರಿಲ್ಲ, ಮಗುವಿನ ಆಕ್ರಂದನ ಗೋಳು ಕೇಳುವರಿಲ್ಲ. ರಕ್ತದ ಓಕುಳಿಯನ್ನು ಕಂಡಿತೇಕೆ ಈ ಭೂಮಿ, ರಕ್ತದ ಓಕುಳಿಯನ್ನು ಕಂಡಿತೇಕೆ ಈ ಭೂಮಿ. ಶಸ್ತ್ರಾಸ್ತ್ರವ ಬಿಟ್ಟು ಶಾಂತಿ ಮಂತ್ರ ಪಡೆಯಿತೇಕೆ ಅಂತರ್ಗಾಮಿ. ಮತ್ತೆ ಏಕೆ ಈ ಯುದ್ಧದ ಸುನಾಮಿ, ಮತ್ತೆ ಏಕೆ ಈ ಯುದ್ಧದ ಸುನಾಮಿ. ಶಾಸ್ತ್ರ ಓದುವ ಕೈಯಲ್ಲಿ ಬಂದೂಕೇಕೆ, ಶಾಸ್ತ್ರ ಓದುವ ಕೈಯಲ್ಲಿ ಬಂದೂಕೇಕೆ. ಸುತ್ತಲೂ ಹರಡಿದೆ ಸಾವಿನ ನೆರಳು, ಸುತ್ತಲೂ ಹರಡಿದೆ ಸಾವಿನ ನೆರಳು. ಬೂದಿಯಾಗುತ್ತಿದೆ ಮಾನವ ಬದುಕಿನ
ಕಳೆದುಕೊಂಡಳು ತನ್ನ ಪತಿಯ, ಪತ್ನಿ ಕಳೆದುಕೊಂಡಳು ತನ್ನ ಪತಿಯ, ಮಕ್ಕಳು ಕಳೆದುಕೊಂಡವು ತನ್ನ ತಂದೆಯ, ಮಕ್ಕಳು ಕಳೆದುಕೊಂಡವು ತನ್ನ ತಂದೆಯ. ಗೆದ್ದರೇನು ಬಲ, ಸೋತರೇನು ಛಲ. ಭೂಮಿ ಬರಡಾಗಿ ಸ್ಮಶಾನವಾದ ಮೇಲೆ ಕೋಟೆಗಳೆಲ್ಲ ಮಣ್ಣಾದವು, ಅರಸೊತ್ತಿಗೆಯೆಲ್ಲ ಧೂಳೀಪಟವಾದವು, ಅಧಿಕಾರವೆಲ್ಲ ಮಣ್ಣು ಮುಕ್ಕಿದವು. ಯಾವ ವಿಜಯಕ್ಕೆ ಈ ಸುಖದ ಲೇಪನ, ಓ ಯುದ್ಧವೇ ಮತ್ತೊಮ್ಮೆ ಹೇಳುವೆ, ಮೊಗದೊಮ್ಮೆ ಹೇಳುವೆ, ನಿಲ್ಲೆಂದು. ಧನ್ಯವಾದ. ನಮಗೆಲ್ಲ ಏತಕ್ಕೆ ಯುದ್ಧವು ದೇಶಗಳಲ್ಲಿ ನೆತ್ತರು ಸುರಿಸಿ ತಾಯಿಯ ಮಡಿಲು ಬತ್ತಿಸದಿರು ಎದೆ ಹಾಲು. ಒಂದೇ ತಾಯಿಗೆ ಮಕ್ಕಳು ನಾವೆಲ್ಲ. ಮಾಡದಿರು ಯುದ್ಧಕ್ಕೆ ಸರ್ವನಾಶವ, ಬೆಂಕಿ ತೊಪ್ಪಿಗೆ ಬಲಿಯನ್ನು ಮಾಡಿ ಮಾಡದಿರಿ ಹಸುಗೂಸುಗಳ ಅನಾಥವ, ನಿಮ್ಮ ಸ್ವಾರ್ಥಕ್ಕೆ ಆಹುತಿ ಮಾಡಿ. ರಕ್ತದ ಊಪಡಿ ಆಡುತ್ತ ಯುದ್ಧದಲ್ಲಿ ವಿಧವೆಯರ ಮಾಡುವುದು ಹೆಣ್ಣನು ವಿಧಿ. ಕಣ್ಣೀರ ದಾರಿಯು ಹರಿಸಿತು ನದಿಯೇ, ಯುದ್ಧದ ಕಿಚ್ಚು ನಂದಿಸಿರಿ, ಪ್ರೀತಿಯ ದೀಪ ಬೆಳಗಿಸಿರಿ. ಪ್ರಗತಿಗೆ ಬೇಕು ಬಹಳ ದಿನ, ಅವನತಿಗೆ ಬೇಕು ಕೆಲವೇ ಕ್ಷಣ. ಹಸಿರು ಪ್ರಕೃತಿಯ ಉಳಿಸೋಣ, ಆರ್ಥಿಕ ಸಬಲತೆ ಬೆಳೆಸೋಣ. ಗಗನಕ್ಕೆ ಏರಿತು ಎಲ್ಲದರ ಬೆಲೆ, ಬಡವರ ಪಾಲಿಗೆ ಇಲ್ಲದಾಯಿತು ನೆಲೆ. ಯುದ್ಧದಿ ದೇಶವು ಸೊರಗಿತು, ಭೂತಾಯಿಯ ಮಡಲು ನಡಗಿತು, ಅಡುಗೆ ಮನೆಗೂ ಬರೆ ಬಿದ್ದಿತು. ಭೂತಾಯಿಯು ಒಬ್ಬಳೇ ನಮಗೆಲ್ಲ, ಒಂದೇ ತಾಯಿಯ ಮಕ್ಕಳು ನಾವು. ಅವಕಾಶಕ್ಕಾಗಿ ಅಭಿನಂದನೆ. ನನ್ನ ಕವನದ ಶೀರ್ಷಿಕೆ ಗುಡುಗುವ ಶಬ್ದಗಳು ನಿಲ್ಲಲಿ. ಅಲ್ಲಲ್ಲಿ ಗುಡುಗುವ ಗುಂಡುಗಳ ಶಬ್ದ ನಿಲ್ಲಲಿ. ನಿನಗೆ ಕೇಳಿಸಿದೆ ಅಲೆಗಳ ನಿಟ್ಟುಸಿರು? ಬೇಡ ನೋಡುವುದು ಈ ಯುದ್ಧದ ಭೀಕರತೆ. ಹೋರಾಟದ ಬೆಂಕಿ ಆರಿ ಹೋಗಲಿ. ಎಲ್ಲೆಲ್ಲೂ ಹೂಗಳ ನಗು, ಹಕ್ಕಿಗಳ ಇಂಚರ ಕೇಳಿ ಬರಲಿ. ಯುದ್ಧದಿಂದ ಬಿದ್ದ ರಕ್ತದ ಕಲೆಗಳು ಸ್ವಚ್ಛವಾಗಲಿ. ನೀ ನೋಡಿದೀಯಾ ಆ ಮಕ್ಕಳ ಕಣ್ಣೀರು? ಬೇಡ ಕೇಳುವುದು ಆ ತಾಯಿಂದಿರ ಚಿತ್ಕಾರ. ಜೀವನ ಸುಂದರ, ಈಗ ಪ್ರೀತಿಯ ಹಾಡುಗಳೇ ಕೇಳಿ ಬರಲಿ. ಎಲ್ಲರೂ ಒಗ್ಗಟ್ಟಾಗಿ ಬಾಳಿರೆಂಬ ಸಂದೇಶ ಹೃದಯ ಸಾರಲಿ. ಬದುಕುವ ಹಕ್ಕು ಎಲ್ಲರಿಗೂ ಬೇಕಿದೆ, ಅದಕ್ಕೆ ಗೌರವ ನೀಡಲಿ. ಬಾರೂದದ ವಾಸನೆ ಯಾರಿಗೆ ಬೇಕು? ಜೀವನದ ಗುರುತು ಸಿಗಲಿ. ಯುದ್ಧದ ಬೆಂಕಿ ಆರಿಸಿ ಶಾಂತಿಯ ಸೂರ್ಯಕಿರಣ ಹೊಳೆಪಿಸಲಿ. ಆಶಯಗಳ ಹಾದಿಯಲ್ಲಿ ನಮ್ಮನ್ನು ಕನಸುಗಳ ಲೋಕಕ್ಕೆ ಕರೆದೊಯ್ಯಲಿ. ಅವಕಾಶಕ್ಕಾಗಿ ಧನ್ಯವಾದಗಳು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲೆದ್ದು ನೀರಲ್ಲೆದ್ದು ಇದು ನಿಮ್ಮ ಧರ್ಮ. ಹಾಲಲ್ಲೆದ್ದು ನೀರಲ್ಲೆದ್ದು ಇದು ನಿಮ್ಮ ಧರ್ಮ. ಯುದ್ಧ ಯಾರಿಗೆ ಬೇಕು? ಯುದ್ಧ ಮಾಡಿ ಸಾಯಬೇಕೆ. ಯುದ್ಧ ಯಾರಿಗೆ ಬೇಕು? ಯುದ್ಧ ಮಾಡಿ ಸಾಯಬೇಕೆ. ಸೌಹಾರ್ದತೆಯಿಂದ ಬಾಳಬೇಕು, ಶಾಂತಿ ನೆಮ್ಮದಿ ಬೆಳೆಸಬೇಕು. ಸೌಹಾರ್ದತೆಯಿಂದ ಬಾಳಬೇಕು, ಶಾಂತಿ ನೆಮ್ಮದಿಯಿಂದ ಬೆಳೆಸಬೇಕು. ಪ್ರೀತಿಯ ಬಾಂಧವ್ಯ ಹೆಚ್ಚಲಿ, ದಯ ದಾಕ್ಷಿಣ್ಯ ಮೂಡಲಿ. ಪ್ರೀತಿಯ ಬಾಂಧವ್ಯ ಹೆಚ್ಚಲಿ, ದಯ ದಾಕ್ಷಿಣ್ಯ ಮೂಡಲಿ. ಸಕಲ ಜೀವರಾಶಿಗಳಿಗೆ ಲೇಸಾಗಲಿ. ಭೂತಾಯಿಯ ರಕ್ಷಣೆಯಲ್ಲಿ ಪ್ರೀತಿ ಜೀವಿಗಳಿಗೆ ಗೆಳೆದಿರಲಿ. ಭೂತಾಯಿಯ ರಕ್ಷಣೆಯಲ್ಲಿ ಪ್ರತಿ ಜೀವಿಗಳಿಗೆ ಗೆಳೆದಿರಲಿ. ಹಿಂಸೆ ಭಯೋತ್ಪಾದನೆ ವರ್ಜಿಸಲಿ.
ದಾಹಕ್ಕೆ ನರಳಿದರೆ ಸ್ನೇಹ ಸೇತುವೆಯಾಗಿ ಬೆಸೆಯಲಿ. ಹಸಿವು ದಾಹಕ್ಕೆ ನರಳಿದರೆ ಸ್ನೇಹ ಸೇತುವೆಯಾಗಿ ಬೆಸೆಯಲಿ. ಸಂಧಾನದಿಂದ ಸ್ನೇಹ ಬೆಳೆಯಲಿ, ಬಾವು ಕ್ಷಿಪಣ ಸುರದಲ್ಲಿ. ಸಂಧಾನದಿಂದ ಸ್ನೇಹ ಬೆಳೆಯಲಿ, ಬಾವು ಕ್ಷಿಪಣ ಸುರದಲ್ಲಿ. ಮುಗಿಲೆಂತ ಜ್ವಾಲೆಯು ನಂದಲಿ, ಸೋದರತ್ವ ಭಾವ ಬೆಸಿಗೆಯಾಗಲಿ. ಮುಗಿಲೆಂತ ಜ್ವಾಲೆ ನಂದಲಿ, ಸೋದರತ್ವ ಭಾವ ಬೆಸಿಗೆಯಾಗಲಿ. ವಿಶ್ವ ಮಾನವ ಜೀವಕ್ಕೆ ಕಲ್ಯಾಣವಾಗಿರಲಿ, ಸಾವು ಸವಾಲಾಗದಿರಲಿ. ವಿಶ್ವ ಮಾನವಕ್ಕೆ ಕಲ್ಯಾಣವಾಗಿರಲಿ, ಸಾವು ಸವಾಲಾಗದಿರಲಿ. ವೃತ್ತ ನಿಲ್ಲಲಿ ಎಂಬ ಪ್ರಾರ್ಥನೆ. ಓಂ ಶಾಂತಿ ಶಾಂತಿ ಶಾಂತಿ. ಯುದ್ಧದ ಹೊಗೆ ಏರಿದಾಗ ಆಕಾಶವೇ ಕತ್ತಲಾಯಿತು, ನಗುವಿನ ಮನೆಗಳು ಕುಸಿದು ಕಣ್ಣೀರು ನದಿಯಾಯಿತು. ತಾಯಿಯ ಮಡಿಲು ಖಾಲಿಯಾಯಿತು, ಮಗನ ಹೆಜ್ಜೆ ಮರೆಯಾಯಿತು. ಸ್ನೇಹದ ಹೂವು ಒಣಗಿ ದ್ವೇಷದ ಬೆಂಕಿ ಹೊತ್ತಿತು. ಜಯವೆಂದು ಕೂಗಿದವರು ಹೃದಯದ ಸೋಲು ಕಂಡರು, ರಕ್ತದ ಕೆಂಪಿನ ಹಿಂದೆ ನಿಶಬ್ದ ದುಃಖ ಕಂಡರು. ಯುದ್ಧವೆಂದರೆ ಗೆಲುವಲ್ಲ, ಮಾನವೀಯತೆಯ ನಾಶವೇ ಸತ್ಯ. ಶಾಂತಿ ಪ್ರೀತಿ ಉಳಿದಾಗಲೇ ಮನುಷ್ಯನ ಮಾನವೀಯತೆಗೆ ಮೌಲ್ಯ. ಅವಕಾಶಕ್ಕಾಗಿ ತುಂಬ ಧನ್ಯವಾದ. ಸಾಗುತ್ತಿರುವುದು ಯುದ್ಧದ ಸದ್ದುಗದ್ದಲ, ಬಾನಂಚಿನಲ್ಲಿ ಸಾಗುತ್ತಿರುವುದು ಯುದ್ಧದ ಸದ್ದುಗದ್ದಲ. ಈ ಸದ್ದುಗದ್ದಲ ಕೆಡಿಸುತ್ತಿರುವುದು ಎಲ್ಲರ ಮನದ ನಿದ್ದೆಯ. ಈ ಸದ್ದುಗದ್ದಲ ಕೆಡಿಸುತ್ತಿರುವುದು ಎಲ್ಲರ ಮನದ ನಿದ್ದೆ. ಯಾಕೆ ಈ ಯುದ್ಧ, ಯಾರೊಂದಿಗೆ ಈ ಯುದ್ಧ? ಯಾಕೆ ಈ ಯುದ್ಧ, ಯಾರೊಂದಿಗೆ ಈ ಯುದ್ಧ? ಸಾಕಾಯಿತೆ ಏ ಮನುಜ ಈ ಪ್ರಕೃತಿಯ ಸಹಜತೆ. ಸಾಕಾಯಿತೆ ಏ ಮನುಜ ಈ ಪ್ರಕೃತಿಯ ಸಹಜತೆ. ಈ ಪ್ರಕೃತಿಯ ಸಿರಿದೇವಿಯ ಮೈ ಮರೆತು ಈಗ ಹಾರಾಡುತ್ತಿರುವ ಮನುಜ ಬರೀ ಸಿರಿ ಸಂಪತ್ತಿಗಾಗಿ, ಸಿರಿ ಸಂಪತ್ತಿಗಾಗಿ. ಏಕೆ ನಿಮಗರಿವಿಲ್ಲವೇ ವೀರಮರಣ ಹೊಂದಿದ್ದವರು? ಏಕೆ ನಿಮಗರಿವಿಲ್ಲವೇ ವೀರಮರಣ ಹೊಂದಿದ್ದವರು? ನಮ್ಮ ಭಗತ್ ಸಿಂಗ್ ರಾಯಣ್ಣನಂತವರು, ನಮ್ಮ ಭಗತ್ ಸಿಂಗ್ ರಾಯಣ್ಣನಂತವರು. ಯಾಕೆ ಈ ಯುದ್ಧ, ಯಾಕೆ ಈ ಯುದ್ಧ, ಯಾರೊಂದಿಗೆ ಈ ಯುದ್ಧ? ಸಾಕಾಯಿತೆ ಈ ಮನುಜ ಈ ಪ್ರಕೃತಿಯ ಸಹಜತೆ. ದೇಶದ ಗಡಿಯಲ್ಲಿ ತನ್ನ ಉಸಿರನ್ನು ಬಿಗಿ ಹಿಡಿದು, ದೇಶದ ಗಡಿಯಲ್ಲಿ ತನ್ನ ಉಸಿರನ್ನು ಬಿಗಿ ಹಿಡಿದು ದೇಶವ ಕಾಪಾಡುವ ಛಲವನ್ನು ಹೊಂದಿ, ದೇಶವ ಕಾಪಾಡುವ ಛಲವನ್ನು ಹೊಂದಿ, ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟಿರುವ, ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟಿರುವ, ದೇಶವನ್ನೇ ತನ್ನ ಪರಿವಾರವೆಂದು ಭಾವಿಸಿರುವ, ದೇಶವನ್ನೇ ತನ್ನ ಪರಿವಾರವೆಂದು ಭಾವಿಸಿರುವ ನಮ್ಮ ಸೈನಿಕರಿಗೇಕೆ ಈ ಯುದ್ಧ? ನಮ್ಮ ಸೈನಿಕರಿಗೇಕೆ ಈ ಯುದ್ಧ? ಯಾಕೆ ಈ ಯುದ್ಧ, ಯಾರೊಂದಿಗೆ ಈ ಯುದ್ಧ? ಸಾಕಾಯಿತೆ ಏ ಮನುಜ ಈ ಪ್ರಕೃತಿಯ ಸಹಜತೆ. ಏ ಮನುಜ ಬೇಡವೇ ಈ ಯುದ್ಧದ ಕಾರ್ಮೋಡ, ಏ ಮನುಜ ಬೇಡವೇ ಈ ಯುದ್ಧದ ಕಾರ್ಮೋಡ. ಇರಲಿ ಎಲ್ಲರಲ್ಲಿ ಭಾತೃತ್ವದ ಸಿಹಿ ನೆನಪು, ಎಲ್ಲರಲ್ಲಿ ಭಾತೃತ್ವದ ಸಿಹಿ ನೆನಪು. ನಾವೆಲ್ಲರೂ ಪಾಲಿಸೋಣ ಯುದ್ಧ ವಿರೋಧಿಯನ್ನ, ನಾವೆಲ್ಲರೂ ಪಾಲಿಸೋಣ ಯುದ್ಧ ವಿರೋಧಿಯನ್ನ. ನಾವೆಲ್ಲರೂ ಸೇರಿ ಸರಿಸೋಣ ಯುದ್ಧದ ಕಾರ್ಮೋಡವನ್ನ, ನಾವೆಲ್ಲರೂ ಸೇರಿ ಸರಿಸೋಣ ಯುದ್ಧದ ಕಾರ್ಮೋಡವನ್ನ. ಒಂದಾಗಿ ಸಾಗೋಣ, ಒಂದಾಗಿ ಸಾಗೋಣ, ನಾವೆಲ್ಲರೂ ನಮಗೆಲ್ಲರೂ, ನಾವೆಲ್ಲರೂ ನಮಗೆಲ್ಲರೂ ಎಂಬ ಭಾವನೆಯಿಂದಲೇ, ಎಂಬ ಭಾವನೆಯಿಂದಲೇ. ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ईश्वर तेरो नाम, अल्लाह तेरो नाम, यीशु तेरो नाम, सबको सम्मति, सबको सम्मति दे अल्लाह तेरो नाम, ईश्वर तेरो नाम, सबको सम्मति दे भगवान। अल्लाह तेरो मांगूगा मांगूगा से दूर ना छूटे,
सिंदूर ना छूटे माँ बहनों की आस न टूटे माँ बहनों की आस न टूटे देह बिना तड़ती ना प्राण अल्लाह तेरो ईश्वर तेरो नाम सबको संगति दे भगवान अल्लाह तेरो वो सारे जग के रखवाले वो सारे जग के रखवाले निर्बल को बल देने वाले निर्बल को बल देने वाले बलवानों को दे दे ज्ञान अल्लाह तेरो रघुपति राघव राजा राम पतित पावन सीताराम राघव राजा राम ईश्वर अल्लाह तेरो नाम सबको सम्मति दे भगवान 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 दे भगवान दे भगवान ईश्वर अल्लाह तेरो नाम सबको सम्मति दे भगवान सबको सम्मति दे भगवान सबको सम्मति दे भगवान
कर, चोरी न 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 कर. ಏನಿಲ್ಲ, ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ಅಂದಂಥ ಆ ಮಹಾಕವಿ ಸಾಮರಸ್ಯದ ಮಹತ್ವವನ್ನು ಎತ್ತಿ ಹೇಳಿದೆ. ಅದೇ ಘೋಷವಾಕ್ಯವನ್ನೇ ಇಟ್ಕೊಂಡು ನಾವು ಸಮರಸ ವೇದಿಕೆಯನ್ನು ಈಗ ಒಂದು ದಶಕದ ಹಿಂದೆ ಹುಟ್ಟು ಹಾಕಿದ್ದೀವಿ. ಅದು ನಿರೀಕ್ಷಿತ ಫಲವನ್ನು ಕೊಡ್ತಾ ಇದೆ. ಯಾವಾಗೆಲ್ಲ ಮನುಕುಲದ ಮುಂದೆ ಇಂಥ ಗಂಭೀರ ಸವಾಲುಗಳು ಬರ್ತಾವೋ ಅವಾಗೆಲ್ಲ ಈ ಸಮರಸ ವೇದಿಕೆ ತನ್ನದೇ ಆದಂಥ ರೀತಿ ಒಳಗೆ ತನ್ನ ಇತಿಮಿತಿ ಒಳಗೆ ಪ್ರತಿಕ್ರಿಯೆ ಕೊಡ್ತಾ ಸದಾಶಯಕ್ಕಾಗಿ ಸಾಮರಸ್ಯಕ್ಕಾಗಿ ಹೋರಾಟ ಮಾಡ್ತಾ ಆಶಿಸ್ತಾ ಪ್ರಾರ್ಥಿಸ್ತಾ ಬಂದಿದೆ. ಅದರ ಮುಂದುವರಿಕೆಯಾಗಿ ಇಂದಿನ ಕಾರ್ಯಕ್ರಮ ಇದೆ.